ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC, MTS, CHSL, GD, ಡೆಲ್ಲಿ ಪೊಲೀಸ್ ಹಾಗೆ RRB ಡಿ ಗ್ರೂಪ್ ಎಕ್ಸಾಮ್ಗಳಿಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳನ್ನು ಟಾಪಿಕ್ ವೈಸ್ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಪ್ರತಿಯೊಂದು ವಿಷಯದ 5 ಪ್ರಶ್ನೆಗಳನ್ನು ಹಾಗೆ 5 ಪ್ರಶ್ನೆಗಳಿಗೆ ಸಂಬಂಧಿಸಿರತಕ್ಕಂತಹ 4 ಆಪ್ಷನ್ಗಳನ್ನು ಓವರ್ ಆಲ್ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ ಮೀನ್ಸ್ ಮೊದಲ ಟಾಪಿಕ್ ಹಿಸ್ಟ್ರಿಯ ಟಾಪಿಕ್ಗಳು, ಸರಿನಾ? ಸೊ ಮೊದಲ ಪ್ರಶ್ನೆ ಏನಿದೆ ಅಂದರೆ ಕಿರೀಟವಿಲ್ಲದ ರಾಜ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ, ಸರಿನಾ? ಯಾವುದು ಕಿರೀಟವಿಲ್ಲದ ರಾಜ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಬಾಲ್ ಗಂಗಾಧರ್ ತಿಲಕ್, ಆಪ್ಷನ್ ಬಿ ಗೋಪಾಲ ಹರಿ ದೇಶ್ಮುಖ್, ಆಪ್ಷನ್ ಸಿ ಯತೀಂದ್ರ ಮೋಹನ್ ಸೇನಗುಪ್ತ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಯಾರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೇಳ್ಬೋದಾ? ಯತೀಂದ್ರ ಮೋಹನ್ ಸೇನಗುಪ್ತ, ಇವರನ್ನು ನಾವು ಏನಂತ ಕರಿತೀವಿ? ದೇಶಪ್ರಿಯ ಅಂತ ಕರಿತೀವಿ, ಸರಿನಾ? ಯಾರು? ದೇಶಪ್ರಿಯ ಅಂತ ನಾವು ಯಾರನ್ನ ಕರಿತೀವಿ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಯತೀಂದ್ರ ಮೋಹನ್ ಸೇನಗುಪ್ತ ಅವರನ್ನು ನಾವು ದೇಶಪ್ರಿಯ ಅಂತ ಕರಿತೀವಿ ಅಂತ. ಆ್ಯಂಡ್ ದೆನ್ ಲೋಕಹಿತವಾದಿ ಅಂತ ನಾವು ಯಾರನ್ನ ಕರಿತೀವಿ ಅಂತ ಕೇಳ್ತೇನೆ. ಅವಾಗ ನೀವು ಹೇಳಬೇಕಾಗುತ್ತೆ ಗೋಪಾಲ ಹರಿ ದೇಶ್ಮುಖ್ ಅವರನ್ನು ಲೋಕ ಹಿತವಾದಿ ಅಂತ ಕರಿತೀವಿ, ಸರಿನಾ? ಏನಂತ ಕರಿತೀವಿ? ಲೋಕ ಹಿತವಾದಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಲೋಕ ಹಿತವಾದಿ ಅಂತ ನಾವು ಯಾರನ್ನ ಕರಿತೀವಿ ಅಂತಂದರೆ ಗೋಪಾಲ ಹರಿ ದೇಶ್ಮುಖ್ ಅವರನ್ನು ಕರಿತೀವಿ. ಆ್ಯಂಡ್ ದೆನ್ ಈ ಯತೀಂದ್ರ ಮೋಹನ್ ಸೇನಗುಪ್ತ ಅವರನ್ನು ನಾವೇನಂತ ಕರಿತೀವಿ ಅಂದರೆ ದೇಶಪ್ರಿಯ ಅಂತ ಕರಿತೀವಿ. ಆ್ಯಂಡ್ ದೆನ್ ಕಿರೀಟವಿಲ್ಲದ ರಾಜ ಎಂದು ನಾವು ಯಾರನ್ನ ಕರಿತೀವಿ ಅಂತಂದರೆ ಬಾಲ್ ಗಂಗಾಧರ್ ತಿಲಕ್ ಅವರನ್ನು ಕರಿತೀವಿ. ಹಾಗೆ ನಮ್ಮ ಭಾರತದ ಕ್ರಾಂತಿಯ ಜನಕ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ ಇದೇ ಬಾಲ್ ಗಂಗಾಧರ್ ತಿಲಕ್ ಅವರನ್ನು ಕರಿತೀವಿ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ಇವರ ಅಂತ್ಯ ಯಾವಾಗಾಯಿತು ಮೀನ್ಸ್ ಇವರು ಯಾವಾಗ ಡೆತ್ ಆದರು ಅಂತ ಕೇಳಿದ್ರೆ ಆಗಸ್ಟ್ 1ನೇ ತಾರೀಕು 1920 ಅಂತ ಹೇಳ್ತೀವಿ. ಸರ್ ಎಕ್ಸಾಕ್ಟ್ ಡೇಟ್ ಕೇಳ್ತಾನೆ? ಹೌದು, ಎಕ್ಸಾಕ್ಟ್ ಡೇಟ್ ಕೇಳ್ತಾನೆ. ಯಾಕೆ ಅಂದರೆ ಈ ಅಸಹಕಾರ ಚಳುವಳಿ ಆರಂಭ ಆಗುತ್ತಲ್ವಾ, ಈ ಅಸಹಕಾರ ಚಳುವಳಿ ಆರಂಭವಾಗಿರ್ತಕ್ಕಂತಹ ದಿನವೇ ಈ ಆಗಸ್ಟ್ 1ನೇ ತಾರೀಕು. ಅದೇ ದಿನನೇ ಇವರು ಕೂಡ ಡೆತ್ ಆಗ್ತಾರೆ, ಸರಿನಾ? ಯಾರು? ಬಾಲ್ ಗಂಗಾಧರ್ ತಿಲಕ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಇವರ ಪತ್ರಿಕೆಗಳು ಯಾವುದು? ಪತ್ರಿಕೆಗಳು, ಒಂದು ಕೇಸರಿ ಅನ್ನುವ ಪತ್ರಿಕೆ, ಇನ್ನೊಂದು ಮರಾಠಿ ಅನ್ನುವ ಪತ್ರಿಕೆ. ಸೊ ಹಾಗಾದರೆ ಕೇಸರಿ ಅನ್ನುವ ಪತ್ರಿಕೆ ಯಾವ ಭಾಷೆಯಲ್ಲಿತ್ತು? ಕೇಸರಿ ಅನ್ನುವ ಪತ್ರಿಕೆ ಮರಾಠಿ ಭಾಷೆಯಲ್ಲಿತ್ತು. ಈ ಮರಾಠಿ ಅನ್ನುವ ಪತ್ರಿಕೆ ಇಂಗ್ಲೀಷ್ ಭಾಷೆಯಲ್ಲಿತ್ತು. ಓಕೆ, ಮರಾಠಿ ಅಂತ ಪತ್ರಿಕೆ ಹೆಸರಿದೆ, ಬಟ್ ಅದು ಭಾಷೆ ಇರೋದು ಇಂಗ್ಲೀಷ್ ಭಾಷೆಯಲ್ಲಿತ್ತು. ಕೇಸರಿ ಅನ್ನುವ ಪತ್ರಿಕೆ ಇದೆ, ಆ ಕೇಸರಿ ಅನ್ನುವ ಪತ್ರಿಕೆ ಯಾವ ಭಾಷೆಯಲ್ಲಿತ್ತು ಅಂದರೆ ಮರಾಠಿ ಭಾಷೆಯಲ್ಲಿತ್ತು, ಸರಿನಾ? ಇವರು ಮೂಲತಃ ಯಾವ ರಾಜ್ಯದವರು ಅಂತಂದರೆ ಮಹಾರಾಷ್ಟ್ರ ರಾಜ್ಯದವರು ಅಂತ ಹೇಳ್ತೀವಿ. ಯಾರನ್ನ? ಬಾಲ್ ಗಂಗಾಧರ್ ತಿಲಕ್ ಅವರನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಇನ್ನೊಂದು ನಿಮಗೆ ಪ್ರಶ್ನೆ ಕೇಳ್ತಾನೆ, ಬಾಲ್ ಗಂಗಾಧರ್ ತಿಲಕ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಯಾವ ವರ್ಷದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ರು ಅಂತ ಆಪ್ಷನ್ ಕೊಡ್ತಾನೆ ನಿಮಗೆ. 1905, 1906, 1909, ನನ್ ಆಫ್ ದಿ ಅಬೌವ್ ಅಂತ. ಸೊ ಅವಾಗ ನೀವೇನಂತ ಹೇಳಬೇಕಾಗುತ್ತೆ ಅಂದರೆ ನನ್ ಆಫ್ ದಿ ಅಬೌವ್ ಅಂತ. ಯಾಕೆ ಅಂದರೆ ಇವರು ಒಂದು ಬಾರಿಯೂ ಸಹ INC ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿಲ್ಲ. ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು, ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ 1907ರಲ್ಲೇ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ಆಸಕ್ತಿಯನ್ನು ತೋರಿದ್ರು, ಬಟ್ ಅವಾಗಲೇ ಎಲ್ಲವೂ ಕೂಡ ಜಗಳ ಆಗುತ್ತೆ. ಆ್ಯಂಡ್ ದೆನ್ ಬಡದಾಟ ಆಗಿ ಅದು ಮುಗಿದೋಗ್ಬಿಡುತ್ತೆ, ಸರಿನಾ? ಸೊ ಅದನ್ನು ನಾವು ಸೂರತ್ ತೊಡಕು ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಅದನ್ನು ಕೂಡ ನಿಮ್ಗೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನೇತಾಜಿ ಆಜಾದ್ ಹಿಂದ್ ಫೌಜ್ನಲ್ಲಿ ಕರ್ನಲ್ ಬಿರುದನ್ನು ಯಾರಿಗೆ ನೀಡಿದರು ಅಂತ ಕೇಳಿದ್ದಾನೆ, ಸರಿನಾ? ಆಜಾದ್ ಹಿಂದ್ ಫೌಜನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅಂತ ಹೇಳ್ತೀವಿ. ಸೊ ಅವರು ಕರ್ನಲ್ ಅಂತ ಬಿರುದನ್ನು ಯಾರಿಗೆ ನೀಡ್ತಾರೆ ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ? ಶಹನವಾಜ್ ಖಾನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಲಕ್ಷ್ಮೀ ಸೆಹಗಲ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಏನಂತ ಕೊಟ್ಟಿದ್ದಾನೆ ಅಂದರೆ ಅಜ್ಬುನ್ ನಿಶಾ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ನಿಜಾಮುದ್ದೀನ್ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಯಾವುದಾಗುತ್ತೆ? ಸೊ ಇಲ್ಲಿ ನಿಮಗೆ ಅದು ಆನ್ಸರ್ ಹೇಳೋಕ್ಕಿಂತ ಮುಂಚೆ ಇಲ್ಲೊಂದು ನಿಮ್ಗೆ ಗೊತ್ತಿರಲಿ, ಯಾವುದು ಅಂದರೆ ನಿಜಾಮುದ್ದೀನ್ ಮತ್ತು ಈ ಅಜ್ಬುನ್ ನಿಶಾ ಏನಿದಾರಲ್ವಾ, ವೈಫ್ ಆ್ಯಂಡ್ ಹಸ್ಬೆಂಡ್ ಇವರಿಬ್ಬರು ಕೂಡ. ಓಕೆ, ಸೊ ಗಂಡ ಹೆಂಡತಿ ಇವರಿಬ್ಬರೂ ಸಹ ಈ ಆಜಾದ್ ಹಿಂದ್ ಫೌಜಲ್ಲಿ ಸೇರ್ಪಡೆ ಆಗಿರ್ತಾರೆ. ಸೊ ಟೋಟಲಿ ಇದರಲ್ಲಿ ಎಷ್ಟು ಯೂನಿಟ್ಗಳಿರ್ತವೆ ಅಂದರೆ 4 ಯೂನಿಟ್ ಇರ್ತವೆ. 1 ಯೂನಿಟ್ ಮಹಿಳಾ ಯೂನಿಟ್ ಇರುತ್ತೆ. ಆ ಮಹಿಳಾ ಯೂನಿಟ್ನ ಕ್ಯಾಪ್ಟನ್ ಯಾರು ಅಂತ ಕೇಳಿದ್ರೆ ಈ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅಂತ ಹೇಳ್ತೀವಿ, ಸರಿನಾ? ಬಟ್ ಇಲ್ಲಿ ಕರ್ನಲ್ ಬಿರುದು ಯಾರಿಗಿತ್ತು ಅಂತಂದರೆ ಇದೇ ನಿಜಾಮುದ್ದೀನ್ ಅವರಿಗೆ ಇತ್ತು, ಸರಿನಾ? ಸೊ ಈ ನಿಜಾಮುದ್ದೀನ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಹೇಳಿಕೆ ಕೊಡ್ತಾರೆ ಅಂದರೆ ಆಗಸ್ಟ್ 20, 1945ರಂದು ನಾನು ಭಾರತದಲ್ಲಿ ಈ ಉತ್ತರ ಪ್ರದೇಶದ ಒಂದು ನದಿ, ಎಕ್ಸಾಕ್ಟ್ ನದಿ ಹೆಸರು ಗೊತ್ತಿಲ್ಲ, ಸೊ ಆ ಒಂದು ನದಿಯ ತೀರದಲ್ಲಿ ಇವರನ್ನ ಯಾರನ್ನ? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನಾನು ಮಾತಾಡಿಸಿದ್ದೇನೆ, ಅವ್ರು ಇನ್ನೂ ಅವತ್ತು ಬದುಕಿದ್ರು ಅಂತ ಹೇಳಿರ್ತಾರೆ, ಸರಿನಾ? ಮೀನ್ಸ್ ಅದಕ್ಕಿಂತ ಮುಂಚೆ ಪ್ಲೇನ್ ಆಕ್ಸಿಡೆಂಟ್ ಆಯಿತು, ಪ್ಲೇನ್ ಆಕ್ಸಿಡೆಂಟಲ್ಲಿ ಅವರು ಡೆತ್ ಆದರು, ಇದಾದರೂ ರಷ್ಯಾದಲ್ಲಿ ಅವರು ಡೆತ್ ಆದರು ಅಂತ ಏನಿದೆಯಾ ಅಲ್ವಾ, ಸೊ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿರ್ತಕ್ಕಂತಹ ಮೊದಲ ವ್ಯಕ್ತಿ, ಹಾಗೆ ಅದಕ್ಕೆ ಸಾಕ್ಷಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ನಿಜಾಮುದ್ದೀನ್ ಅಂತ ಹೇಳ್ಬೋದು, ಸರಿನಾ? ಸೊ ಮೀನ್ಸ್ ಅವರು ಬಾಯಿಂದ ಹೇಳ್ತಾರೆ, ಹೊರಬಲಿ ಹೇಳ್ತಾರೆ, ಬಟ್ ಅದಕ್ಕೆ ಕೋರ್ಟ್ ಇಲ್ಲಿವರೆಗೂ ಪ್ರೂವ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ದೆನ್ ಇದೊಂದು ನಮ್ಮ ದುಃಖಕರ ಸಂಗತಿ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದು ದ ಗ್ರೇಟ್ ಮಹಾನ್ ಇಂಡಿಯಾ ಅಂತ ಅನಿಸ್ಕೊಳ್ಳೋದು, ಆ್ಯಂಡ್ ದೆನ್ ದ ರಿಪಬ್ಲಿಕ್ ಕಂಟ್ರಿ ಅಂತ ನಾವು ಅನಿಸ್ಕೊಳ್ಳೋರು ಇನ್ನೂ ಕೂಡ ಇವರ ಸಾವಿಗೆ
ದಿನಾಂಕ ಯಾವುದು ಅಂತ ನಮಗೆ ಗುರುತಿಡೋಕ್ಕಾಗಿಲ್ಲ. ಓಕೆ, ಸೊ ಟಿಲ್ ಟುಡೇ ಇದರ ಸಲುವಾಗಿ 3 ಸಮಿತಿಗಳು ಸಹ ನೇಮಕ ಆಗ್ತವೆ ನಮ್ಮ ಭಾರತದಿಂದ. ಸರಿನಾ? ನಮ್ಮ ಭಾರತದಿಂದ ನೇಮಕ ಆಗೋದು ಬಿಡಿ, ಈ ಜಪಾನಿಂದ ಸಹ ನೇಮಕ ಆಗ್ತದೆ ಒಂದು ಸಮಿತಿ. ಆ ಸಮಿತಿ ಏನಂತ ಹೇಳುತ್ತೆ ಅಂದರೆ, ಆ ದಿನ ಯಾವತ್ತು ಆ ಪ್ಲೇನ್ ಆಕ್ಸಿಡೆಂಟ್ ಆಗಿದೆ ಅಂತ ನ್ಯೂಸ್ ಕೊಟ್ರಲ್ವ ನಮ್ಮ ಇಂಡಿಯಾದಲ್ಲಿ, ಆ ದಿನ ಜಗತ್ತಿನ ಯಾವುದೇ ಮೂಲೆಯಲ್ಲೂ ಸಹ ಒಂದೂ ಪ್ಲೇನ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ಅದು ರಿಪೋರ್ಟ್ ಕೊಟ್ಟಿದೆ. ಆ್ಯಂಡ್ ನಮ್ಮ ಇಂಡಿಯನ್ ಸಮಿತಿಗಳೇನು ಸುಮ್ಮನೆ ಸಮಿತಿಗಳು ಬಂತು ಹೋಯ್ತು, ಸರಿನಾ? ಬಟ್ ಅದರಲ್ಲಿ ಒಂದೇ ಒಂದು ಸಿನ್ಸಿಯರ್ ಸಮಿತಿ ಏನಂತ ಹೇಳುತ್ತೆ ಅಂದರೆ, ಅವತ್ತು ಸಹ ಯಾವುದೇ ಒಂದು ಪ್ಲೇನ್ ಆಕ್ಸಿಡೆಂಟ್ ಆಗಿಲ್ಲ, ಬಟ್ ಅವತ್ತವರು ಡೆತ್ ಆಗಿದ್ದಕ್ಕೂ ಕೂಡ ಇದ್ರೇನೋ ಪುರಾವೆಗಳಿಲ್ಲ ಅಂತ ಹೇಳುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದನ್ನು ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಈ ನಿಜಾಮುದ್ದೀನ್ ಅಂತ ಹೇಳ್ತೀವಿ. ಸರಿನಾ? ಇವರಿಗೆ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕರ್ನಲ್ ಎಂಬ ಬಿರುದನ್ನು ನೀಡಿರ್ತಾರೆ. ಸರಿನಾ? ಆ್ಯಂಡ್ ದೆನ್ ಈ ಶಹನವಾಜ್ ಖಾನ್ ಅವರಿಗೆ ಏನಿದಾರಲ್ವ, ಇವರಿಗೆ ಮೇಜರ್ ಅಂತ ಬಿರುದನ್ನು ನೀಡಿರ್ತಾರೆ. ಮೇಜರ್ ಯಾರು? ಮೇಜರ್ ಶಹನವಾಜ್ ಖಾನ್. ಕರ್ನಲ್ ಯಾರು ಅಂತಂದರೆ ನಿಜಾಮುದ್ದೀನ್ ಅಂತ ಹೇಳ್ತೀವಿ. ಸರಿನಾ? ಈ ನಿಜಾಮುದ್ದೀನ ಪತ್ನಿ ಯಾರು ಅಂತಂದರೆ ಅಜ್ಬುನ್ನಿಶಾ ಅಂತ ಹೇಳ್ತೀವಿ. ಸರಿನಾ? ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಬಟ್ ಇಲ್ಲಿ ಜಾಸ್ತಿ ಟೈಮ್ ಕೇಳೋದು ನಿಮಗೆ ಯಾರು ಅಂತ ಕೇಳ್ತಾನೆ, ಇವ್ರದ್ದು ಕೇಳ್ತಾನೆ. ಇಲ್ಲ ಅಂತಂದರೆ ಈ ಲಕ್ಷ್ಮೀ ಸಹಗಲ್ ಅವ್ರು ಕೇಳ್ತಾನೆ. ವುಮೆನ್ ಯೂನಿಟಿನ ಕ್ಯಾಪ್ಟನ್ ಯಾರು ಅಂದರೆ ಲಕ್ಷ್ಮೀ ಸಹಗಲ್ ಅವರು ಆಗಿದ್ರು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ನರಬಲಿ ಪದ್ಧತಿಯನ್ನು ರದ್ದುಗೊಳಿಸಿದ ಇಂಗ್ಲಿಷ್ ವ್ಯಕ್ತಿ ಯಾರು ಅಂತ ಕೇಳಿದಾನೆ. ಸರಿನಾ? ನರಬಲಿ ಹತ್ಯೆ ಇವಾಗ ನಮ್ಮ ಭಾರತದಲ್ಲಿಯೂ ಕೂಡ ನರಬಲಿ ಇದೆಯೋ ಅಥವಾ ಇಲ್ವೋ? ಇದೆ ಸರ್. ಯಾಕೆಂದರೆ ಮೊನ್ನೆ ಕ್ಲಾಸಲ್ಲಿ ಹೇಳಿದಾನೆ ನಿಮಗೆ. ಓಕೆ, ನಾವು ಮಾಡಲ್ಲ, ಬಟ್ ಒಂದು ಟ್ರೈಬ್ ಮಾಡ್ತಾರೆ. ಯಾವ ಟ್ರೈಬ್ ಈ ನರಬಲಿ ಪದ್ಧತಿಯನ್ನು ಇನ್ನೂ ಕೂಡ ಅಳವಡಿಸ್ಕೊಂಡಿದೆ ಅಂತ? ಈ ಮಳೆ ಬರೋಗೋಸ್ಕರ, ಮಳೆಗಾಗಿ ದೇವರಿಗೆ ನರಬಲಿಯನ್ನು ಕೊಡ್ತಕ್ಕಂತಹ ಪದ್ಧತಿ ಯಾವ ಒಂದು ಟ್ರೈಬಲ್ಲಿ ಕಂಡುಬರುತ್ತೆ ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಮೊನ್ನೆ ಹೇಳಿದ್ದೀನಲ್ವ, ಯಾವುದು? ಕೊಂಡಾ ಟ್ರೈಬ್ ಅಂತ. ಸರಿನಾ? ಯಾವುದು? KHONDA ಕೊಂಡಾ ಟ್ರೈಬ್ ಅಂತ. ಈ ಕೊಂಡಾ ಟ್ರೈಬ್ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ. ಸರಿನಾ? ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಕೊಂಡಾ ಟ್ರೈಬ್ ಏನಿದೆ ಅಲ್ವಾ, ನರಬಲಿ ಪದ್ಧತಿಯನ್ನು ಇವಾಗಲೂ ಕೂಡ ನಡೆಸ್ಕೊಂಡು ಬರ್ತಾ ಇದೆ. ಇವಾಗಲೂ ಕೂಡ ಅವ್ರು ಮಾಡ್ತಾರೆ, ನರಬಲಿಯನ್ನು ಕೊಡ್ತಾರೆ. ಸೊ ಆ ರೀತಿ ಮೊದಲು ಜಾಸ್ತಿ ಇತ್ತು ನರಬಲಿ. ಲೈಕ್ ಇವಾಗ ಮಾಟ ಮಂತ್ರಕ್ಕೆ ಅದಕ್ಕೆ ಇದಕ್ಕೆ ಅಂತ ಜಾಸ್ತಿ ನರಬಲಿಯನ್ನು ಮಾಡೋದಿತ್ತು. ಸೊ ಆ ನರಬಲಿ ಪದ್ಧತಿಯನ್ನು ರದ್ದುಗೊಳಿಸಿರ್ತಕ್ಕಂತಹ ಇಂಗ್ಲೀಷ್ನ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ? ಎಲೆನ್ ಬ್ಯಾರೋ ಅವರ. ಸೊ ಇವರು ದಾಸ್ಯ ಪದ್ಧತಿಯನ್ನು, ಸರಿನಾ, ದಾಸ ಪದ್ಧತಿ ಅಂತ ಹೇಳ್ತೀವಿ, ಆ ದಾಸ ಪದ್ಧತಿಯನ್ನು ನಿರ್ಮೂಲ್ಯಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಎಲೆನ್ ಬ್ಯಾರೋ ಅವರು. ಸರಿನಾ? ಸೊ ಇವರು ಬರಬೇಕಾಗಿತ್ತು ದಾಸ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ನಮ್ಮ ಭಾರತದಲ್ಲಿ. ಆ್ಯಂಡ್ ದೆನ್ ಜಾನ್ ಶೋರ್ ಅವರು, ಇವರು ಯಾವುದನ್ನು ನಿಷೇಧ ಮಾಡ್ತಾರೆ, ಯಾವುದನ್ನು ರದ್ದುಗೊಳಿಸ್ತಾರೆ? ಕನ್ಯಾ ಹತ್ಯೆ. ಇವಾಗ ನವಜಾತ ಹೆಣ್ಣು ಶಿಶುಗಳು ಜನ್ಮ ಆಗಿರ್ತಾವಲ್ವಾ, ಆ ನವಜಾತ ಹೆಣ್ಣು ಶಿಶುಗಳ ಹತ್ಯೆಯನ್ನು ನಿರ್ಧರಿಸಿರ್ತಕ್ಕಂತಹ, ಮೀನ್ಸ್ ಅದನ್ನು ರದ್ದುಗೊಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಜಾನ್ ಶೋರ್ ಅಂತ ಹೇಳ್ತೀವಿ. ಸರಿನಾ? ಇವಾಗ ನವಜಾತ ಹೆಣ್ಣು ಶಿಶುಗಳು ಇರ್ತಾವಲ್ಲ, ಸೊ ಅದನ್ನು ಹತ್ಯೆ ಮಾಡುವುದನ್ನು ತಡೆಗಿಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜಾನ್ ಶೋರ್ ವ್ಯಕ್ತಿ. ಆ್ಯಂಡ್ ದೆನ್ ವಿಲಿಯಂ ಬೆಂಟೆಕ್, ಇದು ನಿಮಗೆ ಗೊತ್ತಿದ್ದೇ ಇರುತ್ತೆ, ಯಾವುದು? ಸತಿ ಸಹಗಮನ ಪದ್ಧತಿ ಅಂತ ಹೇಳ್ತೀವಿ. ಆ್ಯಂಡ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ನರಬಲಿ ಪದ್ಧತಿಯನ್ನು ರದ್ದುಗೊಳಿಸಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತಂದರೆ ಇದೇ 1ನೇ ಲಾರ್ಡ್ ಹಾರ್ಡಿಂಜ್ ಮೊಟ್ಟ ಮೊದಲ ಬಾರಿಗೆ ರವಿವಾರ, ಸಂಡೇ ಫನ್ ಡೇ ಅಂತ ಘೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿಯು ಕೂಡ ಇದೇ ವ್ಯಕ್ತಿ. ಸರಿನಾ? ಸೊ ಇದಕ್ಕಿಂತ ಮುಂಚೆ ಸಂಡೇ ಯಾವತ್ತೂ ಕೂಡ ರಜೆ ಇರಲಿಲ್ಲ. ಸರಿನಾ? ಆಲ್ಮೋಸ್ಟ್ ಹೇಗೆ ಅಂದರೆ ಯಾವತ್ತು ಕೊಡಬೇಕು ಯಾವತ್ತು ಕೊಡಬಾರ್ದು ಅಂತ ಯಾವುದೂ ಕೂಡ ಒಂದು ಫಾರ್ಮೆಟಲ್ಲಿ ಇರಲಿಲ್ಲ. ಬಟ್ ಸಂಡೇನೇ ಒಂದು ವೀಕಲ್ಲಿ ಒಂದು ರಜೆ ಇರಲಿ, ಅದು ಯಾರಿಗೆ ಇರಲಿ ಅಂದರೆ ಸ್ಕೂಲ್ ಅವರಿಗೆ ಇರಲಿ ಅಂತ ಈತ ಫಸ್ಟ್ ಮಾಡ್ದ. ಸರಿನಾ? ಸ್ಕೂಲು ಕಾಲೇಜ್ಗಳಿಗೆ ಆ್ಯಂಡ್ ದೆನ್ ಸಮ್ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ ಮಾಡಿದ್ದು ಯಾವಾಗ ಅಂದರೆ ಈ ಲಾರ್ಡ್ ಹಾರ್ಡಿಂಜ್ ಅವರು 1942ರಿಂದ 48ರವರೆಗೂ ಇವರು ಗವರ್ನರ್ ಜನರಲ್ ಆಗಿರ್ತಾರೆ. ಸರ್ ನಾನು ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಯಾಕಂದರೆ ಇದನ್ನು ಸಾಕಷ್ಟು ಸರಿ ಕೇಳಿದ್ದಾನೆ. ಯಾವುದು? ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಅವರು ಏನು ಮಾಡಿದರು ಅಂತ. ನಾವು ಸೆಕೆಂಡ್ ಹಾರ್ಡಿಂಜ್ ಅವ್ರ ಬಗ್ಗೆ ತಿಳ್ಕೊಂಡಿರ್ತೀವಿ. ಸೆಕೆಂಡ್ ಹಾರ್ಡಿಂಜ್ ಏನು ಮಾಡ್ತಾರೆ? ಈ ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾರೆ. ಆ್ಯಂಡ್ ದೆನ್ ಬಂಗಾಳದ ವಿಭಜನೆಯನ್ನು ಸಹ ರದ್ದುಗೊಳಿಸ್ತಾರೆ. ಸರ್ನ ಯಾರು? 2ನೇ ಲಾರ್ಡ್ ಹಾರ್ಡಿಂಜ್. ಬಟ್ ಅದಕ್ಕಿಂತ ಮುಂಚೆಯೇ ಒಬ್ಬ ಹಾರ್ಡಿಂಜ್ ಬಂದು ಹೋಗಿದ್ದ. ಯಾರು? ಆತ 1ನೇ ಲಾರ್ಡ್ ಹಾರ್ಡಿಂಜ್ ಅಂತ ಹೇಳ್ತೀವಿ. ಸರ್ನ ಅದು ಕೂಡ ನೆನಪಿಟ್ಕೊಳ್ಳಿ, ಇಲ್ಲಿ ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವೇದದ ಯುಗದಲ್ಲಿ ಈ ಕೆಳಗಿನ ಯಾರನ್ನು ಮಳೆಯ ದೇವರು ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಇಂದ್ರ, ಆಪ್ಷನ್ ಬಿ ಪರ್ಜನ್ಯ, ಆಪ್ಷನ್ ಸಿ ಮಾರುತ, ಆಪ್ಷನ್ ಡಿ ರುದ್ರ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಯಾವುದು ಅಂತ ಹೇಳ್ಬೋದಾ? ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಆನ್ಸರ್ ಮಾಡಿದ್ರಾ? ಯಾರ್ಯಾರು ಇಂದ್ರ ಅಂತ ಮಾಡಿದ್ರಲ್ವಾ ಅವ್ರದ್ದೆಲ್ಲರದು ಕೂಡ ರಾಂಗ್. ಇಂದ್ರ ಯಾಕೆ ಅಲ್ಲ ಅಂತಂದರೆ, ಇಂದ್ರ ಕೋಟೆಗಳನ್ನು ಒಡೆಯತಕ್ಕಂತಹ ದೇವರು ಯಾರು ಅಂತ ಕೇಳಿದ್ರೆ ಈ ಇಂದ್ರ ಅಂತ ಹೇಳಬೇಕಾಗಿತ್ತು. ಸರಿನಾ? ಕೋಟೆಯನ್ನು ಒಡೆಯುವ ದೇವರು ಯಾರು ಅಂತ ಕೇಳಿದ್ರೆ ಇಂದ್ರ. ಇಂದ್ರನಿಗೆ ಇನ್ನೊಂದು ಹೆಸರಿನಿಂದ ಕರೀತಿದ್ರು. ಏನಂತ ಕರೀತಿದ್ರು ಅಂತ ಕೇಳ್ತಾನೆ? ಪುರಂದರ ಅಂತ ಕರೀತಾನೆ. ಪುರಂದರ ಮೀನಿಂಗೇ ಏನಾಗುತ್ತೆ ಅಂತಂದರೆ ಕೋಟೆಗಳ ನಾಶಕ ಅಂತ ಕರೀತಾರೆ. ಸರಿನಾ? ಆ್ಯಂಡ್ ದೆನ್ ಪರ್ಜನ್ಯ, ಮಾರುತ ಮತ್ತು ರುದ್ರ. ರುದ್ರ ಏನಿದಾನಲ್ವಾ, ಈ ರುದ್ರ ಅನ್ನುವ ದೇವರು ಪಶುಗಳ ದೇವರು ಅಂತ ಹೇಳ್ತೀವಿ ನಾವು. ಸರಿನಾ? ಯಾರು? ಪಶುಗಳ ದೇವರು. ವೇದಗಳ ಕಾಲದಲ್ಲಿ ಪಶುಗಳ ದೇವರು ಯಾರು ಅಂತಂದರೆ
ರುದ್ರ ಅಂತ ಹೇಳ್ತೀವಿ, ಸರಿನಾ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮಾರುತ ಗಾಳಿಯ ದೇವರು ಅಂತ ಹೇಳ್ತೀವಿ. ಸೊ ಉಳಿದಿದ್ದು ಒಂದೇ ಒಂದು ಆಪ್ಷನ್ ಯಾವುದು? ಪರ್ಜನ್ಯ ಏನಿದೆ ಅಲ್ವಾ, ಇವರನ್ನು ನಾವು ಮಳೆಯ ದೇವರು ಅಂತ ಕರಿತೀವಿ. ಯಾರನ್ನ? ಪರ್ಜನ್ಯವರನ್ನು ಮಳೆಯ ದೇವರು ಅಂತ ಕರಿತೀವಿ ವೇದದ ಯುಗದಲ್ಲಿ. ಆ್ಯಂಡ್ ದೆನ್ ವೇದಗಳನ್ನು ಸಂಕಲನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು? ವೇದವ್ಯಾಸ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅದು ಸಾಮವೇದಕ್ಕೆ ಸಂಬಂಧಿಸಿದೆ. ಈ ಕೆಳಗಿನಲ್ಲಿ ಯಾವುದು ಸಾಮವೇದಕ್ಕೆ ಸಂಬಂಧಿಸಿದೆ? ಹೋತ್ರಿನ, ಅಧ್ವೈರ್ಯನ, ಆ್ಯಂಡ್ ದೆನ್ ಉದ್ಗೋತ್ರನ, ಆ್ಯಂಡ್ ದೆನ್ ಗೋಪತ ಅಂತ ಕೊಟ್ಟಿದ್ದಾನೆ, ಅದು ಉದ್ಗೋತ್ರ ಆಗಬೇಕಾಗಿತ್ತು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಉದ್ಗೋತ್ರ ಅಂತ ಆಗುತ್ತೆ, ಸರಿನಾ. ಸೊ ಇವಾಗ ವೇದಗಳಿತ್ತು, ಆ ವೇದಗಳು ಎಲ್ಲರಿಗೂ ಕೂಡ ಅರ್ಥ ಆಗಬೇಕಲ್ಲ, ಮೀನ್ಸ್ ಒಬ್ರು ಹೇಳಬೇಕಲ್ವ ಟೀಚರ್ ಆಗಿ, ಓಕೆ ಇದನ್ನು ಓದ್ರಿ ಇದನ್ನು ಮಾಡ್ರಿ ಅಂತ ಇವಾಗ ಪುರಾಣಗಳು ಹೇಳ್ತಾರಲ್ವ ಸಮ್ ಸ್ವಾಮಿಗಳು ಅವ್ರಿವರು ಅಂತ. ಸೊ ಆ ರೀತಿ ಇದನ್ನು ಸಹ ಹೇಳಿರ್ತಕ್ಕಂತಹ ಒಬ್ಬ ಪುರೋಹಿತರು ಯಾರು ಅಂತ ಕೇಳಿದ್ರೆ, ಈ ಸಾಮವೇದವನ್ನು ಓದಿರ್ತಕ್ಕಂತಹ ಪುರೋಹಿತರು ಯಾರು ಅಂತಂದರೆ ಉದ್ಗೋತ್ರ ಅಂತ ಹೇಳ್ತೀವಿ, ಸರಿನಾ. ಹಾಗಾದರೆ ಈ ಋಗ್ವೇದವನ್ನು ಓದಿರ್ತಕ್ಕಂತಹ ಪುರೋಹಿತ ಯಾರು? ಈ ಹೋತ್ರಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಯಜುರ್ವೇದದ್ದು ಯಾರು? ಯಜುರ್ವೇದದ್ದು ಅಧ್ವೈರ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಥರ್ವವೇದದ್ದು ಯಾರು ಅಂತ ಕೇಳಿದ್ರೆ ಗೋಪಾತ ಅಂತ ಹೇಳ್ತೀವಿ, ಸರಿನಾ. ಇದನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಆ್ಯಂಡ್ ದೆನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಎರಡರಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಇದನ್ನು ಒಂದ್ಸರಿ ಹೈಲೈಟ್ ಹಾಕೊಂಡು ಡಬಲ್ ಸ್ಟಾರ್ ಹಾಕೊಂಡು ಮಾಡ್ಕೊಂಡು ಬರ್ಕೊಂಡು ಇಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಗೊತ್ತಾ, ಏನು ಕೇಳ್ತಾನೆ ಮೀನ್ಸ್ ಅವಾಗ ಕೇಳ್ತಕ್ಕಂಥ ಪ್ರಶ್ನೆ, ಮೀನ್ಸ್ ಕಂಟಿನ್ಯೂ ಆಗಿ ಬರೋದಿಲ್ಲ ಬಟ್ ಕೇಳ್ಬೋದು. ಏನಂತ ಅಂದರೆ, ತನ್ನನ್ನು ತಾನು ಸಾಮವೇದ ಎಂದು ಹೇಳಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ. ತನ್ನನ್ನೇ ತಾನು ನಾನೇ ಸಾಮವೇದವೇ ನಾನು ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಭಗವಾನ್ ಶ್ರೀಕೃಷ್ಣ ಅಂತ ಹೇಳ್ತೀವಿ, ಸರಿನಾ. ಸೊ ಹಾಗಾದರೆ ಶ್ರೀಕೃಷ್ಣ ಎಷ್ಟನೇ ಅವತಾರ? ವಿಷ್ಣುವಿನ 10 ಅವತಾರಗಳು ಕಂಡುಬರ್ತವೆ, ಸರಿನಾ. ಸೊ ವಿಷ್ಣುವಿನ 10 ಅವತಾರದಲ್ಲಿ ಕೃಷ್ಣನದು ಎಷ್ಟನೇ ಅವತಾರವಾಗಿತ್ತು? ಭಗವಾನ್ ಕೃಷ್ಣನದು 8ನೇ ಅವತಾರ ಆಗಿತ್ತು. ಭಗವಾನ್ ರಾಮ ಅವರದು ಎಷ್ಟನೇ ಅವತಾರ ಆಗಿತ್ತು ಅಂದರೆ 7ನೇ ಅವತಾರವಾಗಿತ್ತು. 9ನೇ ಅವತಾರ ಬುದ್ಧ, ಹಾಗೆ 6ನೇ ಅವತಾರ ಯಾರು ಅಂತ ಕೇಳಿದ್ರೆ ನಾವು ಪರಶುರಾಮ ಅಂತ ಹೇಳ್ತೀವಿ, ಸರಿನಾ. ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ 5ನೇ ಅವತಾರ ವಾಮನ ಅಂತ ಹೇಳ್ತೀವಿ. 4ನೇ ಅವತಾರ ಏನಂತ ಹೇಳ್ತೀವಿ? ನರಸಿಂಹ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ 3ನೇ ಅವತಾರ ಯಾವುದು? ವರಾಹ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2ನೇ ಅವತಾರ ಯಾವುದು? ಕೂರ್ಮ ಅಂತ ಹೇಳ್ತೀವಿ. 1ನೇ ಅವತಾರ ಯಾವುದು? ಮತ್ಸ್ಯ ಅಂತ ಹೇಳ್ತೀವಿ, ಸರಿನಾ. 1ರಿಂದ 9 ಮತ್ತೆ ಹೇಳ, ಯಾಕೆಂದರೆ ಕೇಳ್ತಾನೆ, ನಾನು ಸುಮ್ಮನೆ ಯಾವುದೋ ಹೇಳ್ತಿಲ್ಲ, ಓಕೆ. ಸೊ ಹಿಂದೂ ಧರ್ಮದ ಬಗ್ಗೆ ನಿಮಗೆ ಕಡಿಮೆ ಪ್ರಶ್ನೆಗಳು ಬರೋದು. ಆ ಕಡಿಮೆ ಪ್ರಶ್ನೆಗಳಲ್ಲಿ ಒಂದು ಮಹಾಭಾರತದ ಬಗ್ಗೆ ಕೇಳ್ತಾನೆ, ಇಲ್ಲಾಂದರೆ ರಾಮಾಯಣದ ಬಗ್ಗೆ ಕೇಳ್ತಾನೆ, ಇಲ್ಲ ಅಂತಂದರೆ ಈ ಅವತಾರಗಳ ಬಗ್ಗೆ ಕೇಳ್ತಾನೆ, ಇಲ್ಲಾಂದರೆ ರಾಮಾಯಣದ ಕಾಂಡಗಳ ಬಗ್ಗೆ ಕೇಳ್ತಾನೆ, ಸರಿನಾ. ಬಾಲಕಾಂಡ, ಅಯೋಧ್ಯಕಾಂಡ, ಆ್ಯಂಡ್ ದೆನ್ ಸುಂದರಕಾಂಡ, ಕಿಷ್ಕಿಂಧೆಕಾಂಡ, ಮತ್ತೆ ಯಾವುದು ಬರುತ್ತೆ? ಯುದ್ಧಕಾಂಡ. ಸೊ ಈ ರೀತಿ ಆ 7 ಕಾಂಡಗಳಿದಾವಲ್ಲ, ಆ ಕಾಂಡಗಳ ಮೇಲೆ ಕೇಳ್ತಾನೆ, ಇಲ್ಲ ಅಂತಂದರೆ ಈ 10 ಅವತಾರಗಳ ಮೇಲೆ ಪ್ರಶ್ನೆ ಕೇಳ್ತಾನೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸ್ಪೆಷಲಿ ಈ RRB ಎಕ್ಸಾಮಲ್ಲಿ ಒಂದು ರೀತಿ ಫೇವ್ರೇಟ್ ಕ್ವಶನ್ ಇದು, ಓಕೆ. ಇದು ನೆನ್ಪಿಟ್ಕೊಳ್ಳಿ. ಸೊ ಮೊದಲ ಅವತಾರ ಯಾವುದು? ಮೊದಲ ಅವತಾರ ಮತ್ಸ್ಯ ಅವತಾರ, 2ನೇ ಅವತಾರ ಕೂರ್ಮ ಅವತಾರ, 3ನೇ ಅವತಾರ ವರಾಹ ಅವತಾರ, 4ನೇ ಅವತಾರ ಈ ನರಸಿಂಹ ಅವತಾರ, 5ನೇ ಅವತಾರ ವಾಮನ ಅವತಾರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 6ನೇದು 6 ಪರಶುರಾಮ ಅವತಾರ ಅಂತ ಹೇಳ್ತೀವಿ, 7 ರಾಮನ ಅವತಾರ, 8 ಈ ಕೃಷ್ಣನ ಅವತಾರ, 9 ಬುದ್ಧನ ಅವತಾರ, 10ನೇದು ಕಲ್ಕಿ ಅವತಾರ ಅಂತ ಹೇಳ್ತೀವಿ, ಸರಿನಾ. ಇನ್ನೂ ಕಲ್ಕಿ ಅವತಾರ ಸೃಷ್ಟಿಯಾಗಿಲ್ಲ, ಮೀನ್ಸ್ ಕಲ್ಕಿ ಅವತಾರ ಈ ಕಲಿಯುಗದ ಅಂತ್ಯದಲ್ಲಿ ಬರ್ತದೆ ಅಂತ ಹೇಳ್ತಾರೆ, ಸರಿನಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳ್ಬೋದು. ಮೊದಲನೇ ಅವತಾರ ಯಾವುದು? ಮತ್ಸ್ಯ ಅವತಾರ, ನೆನ್ಪಿಟ್ಕೊಳ್ಳಿ, ಓಕೆ. ಸೊ ಎಕ್ಸಾಮ್ಗಂತಲ್ಲ, ಜೀವನಕ್ಕಾದರೂ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಳೇಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಸ್ಟ್ಯಾಟಿಕ್ ಜಿಕೆ 5 ಪ್ರಶ್ನೆಗಳನ್ನು, ಸರಿನಾ. ಸೊ ಮೊದಲ ಪ್ರಶ್ನೆ ಏನಿದೆ ಅಂತಂದರೆ, ಬಾರ್ಲಿಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚು ಉತ್ಪಾದಿಸಲಾಗ್ತದೆ ಅಂತ ಕೇಳಿದಾನೆ. ಯಾವುದನ್ನು? ಬಾರ್ಲಿಯನ್ನು ಮತ್ತು ಸೋಯಾಬೀನನ್ನು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಉತ್ಪಾದಿಸಲಾಗ್ತದೆ? ಸೊ ಬಾರ್ಲಿ ಆಗಿರಲಿ ಆ್ಯಂಡ್ ದೆನ್ ಈ ಒಂದು ಸೋಯಾಬೀನ್ ಆಗಿರಲಿ, ಎರಡನ್ನೂ ಕೂಡ ಉತ್ಪಾದಿಸ್ತಕ್ಕಂತಹ ರಾಜ್ಯ ಯಾವುದು ಅಂದರೆ, ಅತಿ ಹೆಚ್ಚು ಉತ್ಪಾದಿಸ್ತಕ್ಕಂಥ ರಾಜ್ಯ ಈ ಒಂದು ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಮಹಾರಾಷ್ಟ್ರದಲ್ಲಿ ಯಾವುದನ್ನು ಜಾಸ್ತಿ ಉತ್ಪಾದನೆ ಮಾಡ್ತಾರೆ? ಜೋಳ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಬಿಳಿ ಜೋಳ. ಜೋಳವನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಮಹಾರಾಷ್ಟ್ರ. ನಮ್ಮ ಕರ್ನಾಟಕದಲ್ಲಿ ಯಾವುದು? ನಮ್ಮ ಬಿಜಾಪುರ ಅಂತ ಹೇಳ್ತೀವಿ, ಸರಿನಾ. ನಮ್ಮ ವಿಜಯಪುರ ಅಂತ ಹೇಳ್ತೀವಿ. ಸೊ ವಿಜಯಪುರದಲ್ಲಿ ಅತಿ ಹೆಚ್ಚು ಜೋಳವನ್ನು, ಸೊ ಸ್ಪೆಷಲಿ ಯಾವುದು ಅಂದರೆ ಬಿಳಿ ಜೋಳ ಅಂತ ಹೇಳ್ತೀವಿ, ಸರಿನಾ. ಆ ಬಿಳಿ ಜೋಳವನ್ನು ಬೆಳೀತಕ್ಕಂಥ ಒಂದು ಜಿಲ್ಲೆ ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಬಿಜಾಪುರ. ಬಟ್ ಇಡೀ ನಮ್ಮ ದೇಶದಲ್ಲಿ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಮಹಾರಾಷ್ಟ್ರ ಅಂತ, ಓಕೆ. ಗೊತ್ತಿರಲಿ ನಿಮಗೆ. ಯಾಕೆ ಅಂದರೆ ಎಲ್ಲಿಗೆ ಜಾಸ್ತಿ ಕಪ್ಪು ಮಣ್ಣಿದೆ ಅಲ್ವಾ, ಅಲ್ಲಿ ಈ ಒಂದು ಬಿಳಿ ಜೋಳವನ್ನು ಬೆಳೆಯುವ ಒಂದು ರೂಢಿ ಇದೆ. ಆ್ಯಂಡ್ ದೆನ್ ಅತಿ ಹೆಚ್ಚು ಮಿಲ್ಕನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಯಾವುದು? ಉತ್ತರ ಪ್ರದೇಶ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಿಲ್ಕನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಯಾವುದು? ಬೆಳಗಾವಿ ಅಂತ ಹೇಳ್ತೀವಿ, ಸರಿನಾ. ಇದನ್ನೂ ದೊಡ್ಡದಿದೆ ರಾಜ್ಯಗಳಲ್ಲಿ, ಇದನ್ನೂ ದೊಡ್ಡದಿದೆ ಜಿಲ್ಲೆಗಳಲ್ಲಿ, ಎರಡನ್ನೂ ಕಂಪೇರ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಸಿದ್ಧ ಪಖ್ವಾಜ್ ಗಾಯಕ ಯಾರು ಅಂತ ಕೇಳಿದಾನೆ, ಸರಿನಾ. ಪಖ್ವಾಜ್ ಅಂತ ಒಂದು ಬರುತ್ತೆ, ಅದರ ಗಾಯಕ ಯಾರು ಅಂತ. ಪ್ರಸಿದ್ಧ ಪಖ್ವಾಜ್ನ ಗಾಯಕ ಯಾರು ಅಂತಂದರೆ ತೋಠಾರಾಮ್ ಶರ್ಮಾ ಅವರು, US ಶ್ರೀನಿವಾಸ್ ಅವರು, ಆ್ಯಂಡ್ ದೆನ್ ಇಮಿ ಸುಬ್ರಹ್ಮಣ್ಯ ಅವರು, ಆ್ಯಂಡ್ ದೆನ್ ಅಸದ್ ಅಲಿ ಖಾನ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ, ಪಖ್ವಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಗಾಯಕ ಯಾರು ಅಂದರೆ ತೋಠಾರಾಮ್ ಶರ್ಮಾ ಅಂತ ಹೇಳ್ತೀವಿ, ಸರಿನಾ. ಯಾರು? ತೋಠಾರಾಮ್ ಶರ್ಮಾ, ಇಲ್ಲ ಅಂದರೆ ತೋಠಾರಾಮ್ ಶರ್ಮಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶಕರ್ ಖಾನ್ ಇಲ್ಲಾಂದ್ರೆ ಶಂಕರ್ ಖಾನ್ ಅವರು ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ. ಶಂಕರ್ ಖಾನ್ ಅವರು ಯಾವುದಕ್ಕೆ? ಈಸಿಯಾಗಿ ಸಾರಂಗಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಯಾರು? ಶಂಕರ್ ಖಾನ್ ಅವರು ಸಾರಂಗಿಗೆ ಸಂಬಂಧವನ್ನು ಹೊಂದಿದ್ದಾರೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್
ಈ ಸರೋದ್ಗೆ ಅಮ್ಜದ್ ಅಲಿ ಖಾನ್ ಅಂತ ಹೇಳ್ತೀವಿ ಸರಿನಾ. ಈ ಸಂತೂರ್ಗೆ ಶಿವಕುಮಾರ್ ಶರ್ಮಾ ಅಂತ ಹೇಳ್ತೀವಿ, ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಸಿತಾರ್ಗೆ ಯಾವುದು ಅಂತ ಹೇಳ್ಬೋದಾ ಯಾರಾದರೂ? ಕಾಮೆಂಟ್ ಮಾಡಿ ನೋಡೋಣ ಸಿತಾರ್ಗೆ ಒಂದು ನೀವು ಆಪ್ಷನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯಾವ ಕಪ್ ಫುಟ್ಬಾಲ್ಗೆ ಸಂಬಂಧಿಸಿದೆ ಅಂತ ಕೇಳಿದಾನೆ. ರೋವರ್ಸ್ ಕಪ್, ದೇವದಾರ್ ಟ್ರೋಫಿ, ವಿಂಬಲ್ಡನ್ ಅಂತ ಹೇಳಿದ್ದಾನೆ. ಸೊ ವಿಂಬಲ್ಡನ್ ಸಂಬಂಧಿಸಿರೋದು ಟೆನ್ನಿಸ್ಗೆ, ದೇವದಾರ್ ಸಂಬಂಧಿಸಿರೋದು ಕ್ರಿಕೆಟ್ಗೆ, ಆ್ಯಂಡ್ ದೆನ್ ರೋವರ್ಸ್ ಕಪ್ ಸಂಬಂಧಿಸಿರೋದು ಎದಕ್ಕೆ ಅಂತಂದರೆ ಫುಟ್ಬಾಲ್ಗೆ ಅಂತ ಹೇಳ್ತೀವಿ ಸರಿನಾ. ರೋವರ್ಸ್ ಕಪ್ ಏನಿದೆ ಅಲ್ವಾ ಫುಟ್ಬಾಲ್ಗೆ, ಬಟ್ ರೋವರ್ಸ್ ಬದಲಾಗಿ ವಾಕರ್ಸ್ ಅಂತ ಏನಾದರೂ ಕೊಟ್ಟರೆ, ಏನಂತ ಕೊಟ್ಟರೆ ವಾಕರ್ಸ್ ಅಂತ ಕೊಟ್ಟರೆ ರಾಂಗ್ ಇದು. ಯಾಕಂದರೆ ವಾಕರ್ಸ್ ಅನ್ನೋದು ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಪ್ ಆಗಿದೆ. ಯಾವುದು ವಾಕರ್ಸ್ ಅನ್ನೋದು. ರೋವರ್ಸ್ ಅನ್ನೋದು ಏನಿದೆ ಅಲ್ವಾ, ರೋವರ್ಸ್ ಅನ್ನೋದು ಫುಟ್ಬಾಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಪ್ ಆಗಿದೆ. ಸೊ ಮೊನ್ನೆ ನಿಮಗೆ ಕಪ್ದು ಒಂದು ಸ್ಲೈಡಲ್ಲೂ ಕೂಡ ಹೇಳಿದೆ, ಯಾರು ನೋಡಿಲ್ಲ ಅಲ್ವಾ ಹಳೆ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಸಿಗುತ್ತೆ. ಆ್ಯಂಡ್ ದೆನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಆಗಿದ್ದಾವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಭೋರ್ ಯಾವ ರಾಜ್ಯದ ಪ್ರಮುಖ ಬುಡಕಟ್ಟು ಜನಾಂಗವಾಗಿದೆ ಅಂತ ಕೇಳಿದಾನೆ ಸರಿನಾ. ಅಭೋರ್ ಅಂತಂದರೆ ಅದು ಅದಲ್ಲಿದೆ. ಸೊ ಅದು ಕೂಡ ರಾಜ್ಯವು ಕೂಡ ಅದಲ್ಲೇ ಬರುತ್ತೆ. ಯಾವುದು? ಅರುಣಾಚಲ ಪ್ರದೇಶ, ಅಂಡಮಾನ್ ನಿಕೋಬಾರ ಯಾವುದು ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅರುಣಾಚಲ ಪ್ರದೇಶ ಅಂತ ಆಗುತ್ತೆ ಸರಿನಾ. ಯಾವುದು? ಅರುಣಾಚಲ ಪ್ರದೇಶದಲ್ಲಿ ಈ ಅಭೋರ್ ಎನ್ನುವ ಒಂದು ಜನಜಾತಿ ಕಂಡುಬರುತ್ತೆ, ಒಂದು ಬುಡಕಟ್ಟು ಜನಾಂಗ ಕಂಡುಬರುತ್ತೆ. ಆ್ಯಂಡ್ ದೆನ್ ಶೋಂಪೇನ್, ಜರ್ವಾ, ಸೊ ಎಲ್ಲಿ ಕಂಡುಬರುತ್ತೆ? ಈ ಒಂದು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತೆ ಸರಿನಾ. ಶೋಂಪೇನ್ ಮತ್ತು ಜರ್ವಾ ಎನ್ನುವ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಅಂಡಮಾನ್ ನಿಕೋಬಾರ್ ಅಂತ. ಆ್ಯಂಡ್ ದೆನ್ ಲೆಪ್ಚಾ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಸಿಕ್ಕಿಮಲ್ಲಿ ಲೆಪ್ಚಾ ಕಂಡುಬರುತ್ತೆ. ಆ್ಯಂಡ್ ದೆನ್ ತಮಿಳ್ನಾಡಲ್ಲಿ ಯಾವ್ದು ಕಂಡುಬರುತ್ತೆ? ಈ ತೋಡಾ ಜನಜಾತಿ ಅಂತ ಹೇಳ್ತೀವಿ ಸರಿನಾ. ಯಾವುದು? ತೋಡಾ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ ಸರಿನಾ. ಸೊ ಏನಿದೆ ಮೊದಲ ಪ್ರಶ್ನೆ, ಭಾರತವು ತನ್ನ ಮೊದಲ ಬಹುಪಥ ಮುಕ್ತ ಹರಿವನ್ನು ಮೀನ್ಸ್ ಫ್ರೀ ಟೋಲ್ ಪ್ರಾರಂಭಿಸಿದೆ. ಹೆದ್ದಾರಿಗಳನ್ನು ಆಧುನೀಕರಿಸಲು ಯಾವ ರಾಜ್ಯದಲ್ಲಿ ಟೋಲ್ ವ್ಯವಸ್ಥೆ ತಂದಿದೆ ಅಂತ ಕೇಳಿದಾನೆ ಸರಿನಾ. ಮೀನ್ಸ್ ಬಹುಮತ ಮುಕ್ತ ಹರಿವನ್ನು ಮೀನ್ಸ್ ಬಹುಮತ ಫ್ರೀ ಟೋಲನ್ನು ಯಾವ ರಾಜ್ಯದಲ್ಲಿ ತಂದಿದೆ ಅಂತ. ಯಾವ ರಾಜ್ಯದಲ್ಲಿ? ಗುಜರಾತಲ್ಲಿ, ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಒಡಿಶಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಗುಜರಾತ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಿದಾನೆ. ಯಾವುದು ಅಂತಂದರೆ ಎಜುಕೇಟ್ ಗರ್ಲ್ಸ್ ಅಂತ. ಯಾವ ರಾಜ್ಯದವರು ಇದನ್ನು ಸ್ಥಾಪನೆ ಮಾಡಿದ್ದಾರೆ? ರಾಜಸ್ಥಾನದವರು ಸರಿನಾ. ರಾಜಸ್ಥಾನದ ಒಬ್ಬರು ಮಹಿಳೆ ಈ ಎಜುಕೇಟ್ ಗರ್ಲ್ಸ್ ಅನ್ನೋ ಒಂದು ಸಂಸ್ಥೆಯನ್ನು 2007ರಲ್ಲಿ ಆರಂಭವನ್ನು ಮಾಡಿದ್ರು. ಇವರಿಗೆ 2025ರಲ್ಲಿ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಯಾವ ದೇಶ ಕೊಡುತ್ತೆ ರಾಮನ್ ಮ್ಯಾಗಸೆ ಪ್ರಶಸ್ತಿ? ಫಿಲಿಪೈನ್ಸ್ ದೇಶ ಕೊಡುತ್ತೆ. ಯಾವುದು? ಫಿಲಿಪೈನ್ಸ್. ಹಾಗಾದರೆ ಈ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡುಬರುತ್ತೆ? ಇದೇ ಫಿಲಿಪೈನ್ಸ್ ದೇಶದ ಮನೀಲಾದಲ್ಲಿ. ಯಾವುದಲ್ಲಿ? ಮನೀಲಾದಲ್ಲಿ ಭತ್ತ ಸಂಶೋಧನಾ ಕೇಂದ್ರವು ಕೂಡ ಕಂಡುಬರುತ್ತೆ. ನಮ್ಮ ರಾಜ್ಯದ PC ಎಕ್ಸಾಮಲ್ಲಿ, SD ಎಕ್ಸಾಮಲ್ಲಿ ಸಾಕಷ್ಟು ಅವರಿಗೆ ಕೇಳಿ ಅವನೇ ಬೇಜಾರು ಮಾಡಿಬಿಟ್ಟಿದ್ದಾನೆ ಈ ಪ್ರಶ್ನೆಗೆ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ, ಯಾವುದು? ಮನಿಲಾ ಅನ್ನೋದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಈ ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲ ಭಾರತೀಯ ಯಾರು? ವಿನೋಬಾ ಭಾವೆ ಅಂತ ಹೇಳ್ತೀವಿ ಸರಿನಾ. ಯಾರು? ವಿನೋಬಾ ಭಾವೆ ಅನ್ನುವ ವ್ಯಕ್ತಿ. ವಿನೋಬಾ ಭಾವೆ ಅನ್ನೋರು ಏನಿದಾರಲ್ವ, ಇವರು ರಾಮನ್ ಮ್ಯಾಗಸೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ. ಬಟ್ ನಮ್ಮ ಮೊಟ್ಟ ಮೊದಲ ಭಾರತೀಯ ಸಂಸ್ಥೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಎಜುಕೇಟ್ ಗರ್ಲ್ಸ್ ಅಂತ ಸರಿನಾ. ಯಾವುದು? ಎಜುಕೇಟ್ ಗರ್ಲ್ಸ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಹಾರ್ಮೋನ್ ಮಹಿಳೆಯರಲ್ಲಿ ಕಂಡುಬರುತ್ತದೆ ಅಂತ ಕೇಳಿದಾನೆ. ಯಾವುದು? ಆಪ್ಷನ್ ಕೊಟ್ಟಿದ್ದಾನೆ. ಟ್ರಾಮ್ಯಾಟಿನ್ ಕಂಡುಬರುವುದಿಲ್ಲ. ಯಾಕೆಂದರೆ ಇದು ಗಿಡ ಮರಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂದರೆ ಟ್ರಾಮ್ಯಾಟಿನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಟೆಸ್ಟೋಸ್ಟೆರಾನ್, ಇದು ಪುರುಷರಲ್ಲಿ ಕಂಡುಬರ್ತಕ್ಕಂಥದ್ದು ಸರಿನಾ. ಪುರುಷರಲ್ಲಿ ಕಂಡುಬರ್ತಕ್ಕಂಥ ಒಂದು ಹಾರ್ಮೋನ್ ಯಾವುದು ಅಂದರೆ ಟೆಸ್ಟೋಸ್ಟೆರಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ರಿಲ್ಯಾಕ್ಸಿನ್ ಅನ್ನೋದು, ಹೌದು ಇದು ರಿಲ್ಯಾಕ್ಸಿನ್ ಅನ್ನೋದು ಮಹಿಳೆಯರಲ್ಲಿ ಕಂಡುಬರ್ತಕ್ಕಂಥ ಹಾರ್ಮೋನ್ ಆಗಿದೆ. ಸೊ 9 ತಿಂಗಳ ಗರ್ಭವತಿಯಾಗಿರ್ತಾರಲ್ವ ಮಹಿಳೆ, ಸೊ ಆ ಸಮಯದಲ್ಲಿ ರಿಲ್ಯಾಕ್ಸಿನ್ ಹಾರ್ಮೋನ್ ಅವರ ದೇಹದಲ್ಲಿ ಉತ್ಪತ್ತಿ ಆಗುತ್ತೆ ಸರಿನಾ. ಇದು ಗೊತ್ತಿರಲಿ ಕೇಳ್ಬೋದು. ಯಾವುದು? ಆಪ್ಷನ್ ಸಿ, ರಿಲ್ಯಾಕ್ಸಿನ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಲೋಹಗಳು, ಅಲೋಹಗಳು ಮತ್ತು ಲೋಹೀಯಗಳು ಮುಂತಾದ ಎಲ್ಲ ರೀತಿಯ ಅಂಶಗಳು ಯಾವ ಬ್ಲಾಕ್ನಲ್ಲಿ ಕಂಡುಬರ್ತವೆ ಅಂತ ಕೇಳಿದ್ದಾನೆ. ಟೋಟಲಿ ಯಾವ್ಯಾವ ಬ್ಲಾಕ್ಗಳು ಕಂಡುಬರ್ತವೆ? SP, D, P, ಕ್ಷಮಿಸಿ P ಅಲ್ಲ F, SP, D, F. ಸೊ 4 ಬ್ಲಾಕ್ಗಳು ಕಂಡುಬರ್ತವೆ. ಸೊ ಈ 4 ಬ್ಲಾಕ್ಗಳಲ್ಲಿ ಯಾವ್ಯಾವ್ದು ಕಂಡುಬರ್ತವೆ? ಸೊ D ಬ್ಲಾಕ್ಗಳಲ್ಲಿ ಮೆಟಲ್ಗಳು ಕಂಡುಬರ್ತವೆ, ನಾನ್ ಮೆಟಲ್ಗಳು ಕಂಡುಬರ್ತವೆ. S ಬ್ಲಾಕಲ್ಲಿ ಮೆಟಲ್ ಕಂಡುಬರ್ತವೆ. ಆ್ಯಂಡ್ ದೆನ್ P ಬ್ಲಾಕಲ್ಲಿ ಏನಿದಾವಲ್ವ ಮೆಟಲು ಮತ್ತು ಈ ನಾನ್ ಮೆಟಲು ಆ್ಯಂಡ್ ದೆನ್ ಮೆಟಲಾಯ್ಡ್ಗಳು 3 ಸಹ ಕಂಡುಬರ್ತವೆ. ಯಾವುದರಲ್ಲಿ? P ಅಂತ ಹೇಳ್ತೀವಿ ಸರಿನಾ. ಯಾವುದು? P ಬ್ಲಾಕಲ್ಲಿ ಈ 3 ಸಹ ಕಂಡುಬರ್ತವೆ. ಜಿಗ್ಜಾಗ್ ನೋಡಿರ್ತೀರಾ, ಇದ್ರ ಮೇಲ್ಗಡೆ ಅದು ಆ್ಯಂಡ್ ದೆನ್ ಇದ್ರ ಕೆಳಗಡೆ ಅದು ನೋಡಿರ್ತೀರಲ್ವ, P ಬ್ಲಾಕಲ್ಲಿ ಇದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೂರ್ಯ ಕಿರಣಗಳ ತೀವ್ರತೆಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೇಳಿದ್ದೇನೆ. ಯಾವುದು? ಸೂರ್ಯನ ಕಿರಣಗಳ ತೀವ್ರತೆಯನ್ನು ಅಳೆಯಲು ಬಳಸ್ತಕ್ಕಂಥ ಉಪಕರಣ ಯಾವುದು? ಆಡಿಯೋಮೀಟರ್ ಆಡಿಯೋನ ಅಳೆಯಲು ಬಳಸ್ತಕ್ಕಂಥ ಒಂದು ಮೀಟರ್ ಆಗಿದೆ. ಆ್ಯಂಡ್ ದೆನ್ ಆಕ್ಟಿನೋಮೀಟರ್, ಹೌದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಕ್ಟಿನೋಮೀಟ್ರೇ ಆಗುತ್ತೆ. ಸೂರ್ಯನ ಕಿರಣಗಳ ತೀವ್ರತೆ ಎಷ್ಟು ಬರ್ತಾ ಇದೆ, ಈ ಒಂದು ಸೂರ್ಯನ ಸನ್ರೇ ಅದರದ್ದು ಇಂಟೆನ್ಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡೋಕ್ಕೆ ನಾವು ಬಳಸೋದು ಒಂದು ಮೀಟರ್ ಯಾವುದು ಅಂದರೆ ಈ ಆಕ್ಟಿನೋಮೀಟರ್ ಅಂತ ಹೇಳ್ತೀವಿ. ಯಾವ ಮೀಟ್ರ್? ಇದನ್ನು ಕರೆಂಟನ್ನು ಅಳಿಯೋಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ಸರಿನಾ. ಈ ಒಂದು ಆ್ಯಮೀಟರ್ನ ನಾವು ಒಂದು ಸರ್ಕ್ಯೂಟಲ್ಲಿ ಯಾವ ಒಂದು ರೀತಿಯಲ್ಲಿ ಸಿರೀಸಲ್ಲಿ ಅಥವಾ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ, ಸಿರೀಸಲ್ಲಿ ಕನೆಕ್ಟ್ ಮಾಡ್ತೀವಿ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ವೋಲ್ಟ್ ಮೀಟರ್ ಏನಿದೆ ಅಲ್ವಾ, ಆ ವೋಲ್ಟ್ ಮೀಟರನ್ನು ನಾವು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ. ಓಕೆ,
ಆ್ಯಂಡ್ ನೆಕ್ಸ್ಟ್ ಕ್ರಯೋಮೀಟರ್. ಕ್ರಯೋಮೀಟರ್ ಏನು ಅಂತಂದರೆ ಕಡಿಮೆ ತಾಪಮಾನವನ್ನು ಅಳೆಯಲು ಬಳಸ್ತಕ್ಕಂತಹ ಒಂದು ಮಾಪನ ಯಾವುದು ಅಂದರೆ ಕ್ರಯೋಮೀಟರ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಕಡಿಮೆ ತಾಪಮಾನವನ್ನು ಅಳೆಯಲು ಬಳಸ್ತಕ್ಕಂತಹ ಒಂದು ಮಾಪನ ಯಾವುದು ಅಂದರೆ ಕ್ರಯೋಮೀಟರ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಭೂಗೋಳಶಾಸ್ತ್ರ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ. ಏನಿದೆ ಮೊದಲ ಪ್ರಶ್ನೆ? ಕೇಂದ್ರ ರೇಷ್ಮೆ ಮಂಡಳಿಯನ್ನು ಯಾವಾಗ ರಚಿಸಲಾಯಿತು ಅಂತ ಕೇಳಿದ್ದಾನೆ. ಕೇಂದ್ರ ರೇಷ್ಮೆ ಮಂಡಳಿ, ಸರಿನಾ? ಆಪ್ಷನ್ ಏನು ಕೊಟ್ಟಿದ್ದಾನೆ? 1952 ಸಾರಿ 1953, 1950, 1948 ಆ್ಯಂಡ್ ದೆನ್ 1949 ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ ಯಾರಾದರೂ? ಹೇಳಿ ನೋಡೋಣ. ಸೊ ಇದು ಲಾಸ್ಟ್ SSLC ಲಾಸ್ಟ್ 5 ಇಯರ್ಸಿಂದ ಈ ಮಂಡಳಿ ಬಗ್ಗೆ ಕೇಳ್ತಾ ಇದ್ದಾನೆ. ಓಕೆ, ರೇಷ್ಮೆ ಮಂಡಳಿ ಆಗಿರಲಿ ಆ್ಯಂಡ್ ದೆನ್ ಹ್ಯಾಂಡ್ಲೂಮ್ ಮಂಡಳಿ ಆಗಿರಲಿ ಇಲ್ಲಾಂದರೆ ಹ್ಯಾಂಡಿಕ್ರಾಫ್ಟ್ ಮಂಡಳಿ ಆಗಿರಲಿ, ಈ 3 ಮಂಡಳಿ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ನಿಮಗೆ ರೇಷ್ಮೆ ಮಂಡಳಿ ಅಂತ ಏನಾದರೂ ಕೇಳಿದ್ರೆ ಆವಾಗ ನೀವು ಹೇಳಬೇಕಾಗುತ್ತೆ 1949ರಲ್ಲಿ ರೇಷ್ಮೆ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು ಸರ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಹ್ಯಾಂಡ್ಲೂಮ್ ಮಂಡಳಿಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರು ಅಂತ ಕೇಳ್ತಾನೆ, ಆವಾಗ ನೀವು ಹೇಳಬೇಕಾಗುತ್ತೆ 1950ರಲ್ಲಿ. ಅದೇ ಬರುತ್ತಿದಲ್ವಾ? ಓಕೆ, ಹ್ಯಾಂಡ್ಲೂಮ್ ಅಂತ ಬರೀಬೇಕಾ? ಓಕೆ, ಹ್ಯಾಂಡ್ಲೂಮ್ ಮಂಡಳಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳ್ತಾನೆ, ಅವಾಗ ನೀವು ಹೇಳಬೇಕಿರೋದು 1950 ಅಂತ. ಆ್ಯಂಡ್ ದೆನ್ ಹ್ಯಾಂಡಿಕ್ರಾಫ್ಟ್, ಕರಕುಶಲ ಅಂತ ಹೇಳ್ತೀವಲ್ವಾ, ಆ ಒಂದು ಹ್ಯಾಂಡ್ಕ್ರಾಫ್ಟ್ ಮಂಡಳಿಯನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 1953 ಅಂತ. ಯಾವುದು? ಹ್ಯಾಂಡ್ಕ್ರಾಫ್ಟ್ ಅಂತ ಹೇಳ್ತೀವಿ. ಹ್ಯಾಂಡ್ಕ್ರಾಫ್ಟ್ ನೆನ್ಪಿಟ್ಕೊಳ್ಳಿ. ಹ್ಯಾಂಡ್ಕ್ರಾಫ್ಟ್ 1953, ಹ್ಯಾಂಡ್ಲೂಮ್ 1950 ಆ್ಯಂಡ್ ದೆನ್ ಈ ಒಂದು ರೇಷ್ಮೆ ಮಂಡಳಿ ಯಾವಾಗ ಅಂತಂದರೆ 1949 ಅಂತ ಹೇಳ್ತೀವಿ. 3 ಕೂಡ ಇಂಪಾರ್ಟೆಂಟ್ ಇದೆ, ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ. ನಿಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಇದು ನಿಮಗೆ ಉಪಯೋಗ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ತವರ ಉತ್ಪಾದಿಸುವ ಏಕೈಕ ರಾಜ್ಯ ಯಾವುದು ಅಂತ ಕೇಳಿದಾನೆ. ತವರ ಟಿನ್ ಅಲ್ವಾ? ಟಿನ್ನನ್ನು ಉತ್ಪಾದಿಸ್ತಿರ್ತಕ್ಕಂತಹ ಏಕೈಕ ರಾಜ್ಯ ಯಾವುದು ಅಂತ. ಆಪ್ಷನ್ ಎ ಛತ್ತೀಸ್ಗಢ, ಆಪ್ಷನ್ ಬಿ ಛೋಟಾ ನಾಗ್ಪುರ ಪ್ರದೇಶ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂತಂದರೆ ಈ ಒಡಿಶಾ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಆಪ್ಷನ್ ಎ ಛತ್ತೀಸ್ಗಢ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಛತ್ತೀಸ್ಗಢದಲ್ಲಿ ಮಾತ್ರ ಈ ಟಿನ್ ಉತ್ಪಾದನೆ ಮಾಡ್ತಾರೆ ಪ್ರಸ್ತುತ. ಓಕೆ, ಯಾಕೆ ನಾನು ಪ್ರಸ್ತುತ ಅಂತ ಮೆನ್ಷನ್ ಮಾಡ್ತಿದ್ದೀನಿ ಅಂತಂದರೆ ಸಿಂಧೂ ನಾಗರಿಕತೆಯ ಜನರು ಏನಿದಾರಲ್ವ ಅವಾಗಲೇ ತವರವನ್ನು ಸಹ ಬಳಸ್ತಾ ಇದ್ರು. ಅಲ್ಲಿಯೂ ಕೂಡ ತವರ ಉತ್ಪಾದನೆ ಆಗ್ತಿತ್ತು. ಬಟ್ ಎಲ್ಲಿಂದ ಉತ್ಪಾದನೆ ಆಗ್ತಿತ್ತು ಅಂತ ಅಲ್ಲಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ತವರ ಎಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ರು ಅಂತ ಕೇಳಿದ್ರೆ ಅದನ್ನು ಇರಾನಿಂದ ಆಮದನ್ನು ಮಾಡ್ಕೊಳ್ತಿರ್ತಾರೆ ಅವರು. ಸರಿನಾ? ಯಾವುದರಿಂದ? ಇರಾನಿಂದ ಆಮದನ್ನು ಮಾಡ್ಕೊಳ್ತಿರ್ತಾರೆ. ಸರಿಯಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ. ತವರವನ್ನು ಸಿಂಧೂ ನಾಗರಿಕತೆಯ ಜನರು ಯಾವ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ರು ಅಂದರೆ ಇರಾನ್ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ರು. ಯಾಕೆ ಆಮದು ಮಾಡ್ಕೊಳ್ತಾ ಇದ್ರು ಸರ್? ಇವಾಗ ನೋಡಿ, ತಾಮ್ರವನ್ನು ಖೇತ್ರಿಯಿಂದ, ಸರಿನಾ? ಯಾವುದು ಬರುತ್ತೆ? ಖೇತ್ರಿ, ದೊಡ್ಡ ಕೆ. ಓಕೆ, ಖೇತ್ರಿಯಿಂದ ಆಮದನ್ನು ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ದೆನ್ ಈ ತವರವನ್ನು ಎಲ್ಲಿಂದ ಅಂತಂದರೆ ಇರಾನಿಂದ. ಸರ್ ಯಾಕೆ ಸರ್? ತಾಮ್ರ ಮತ್ತು ತವರ ಈ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಏನಾಗ್ತಿತ್ತು? ಕಂಚಾಗ್ತಿತ್ತು. ಸರಿನಾ? ಈ ಒಂದು ಸಿಂಧೂ ನಾಗರಿಕತೆಯ ಯುಗನ ನಾವು ಏನಂತ ಹೇಳ್ತೀವಿ? ಕಂಚಿನ ಯುಗ ಅಂತ ಹೇಳ್ತೀವಿ. ಸರಿನಾ? ಸೊ ಕಂಚಿನ ಯುಗ ಅಂತ ಕರೆಯೋಕ್ಕೆ ಕಾರಣ ಏನು ಅಂತಂದರೆ ಅದು ತಾಮ್ರ ಮತ್ತು ತವರದಿಂದ ಮಾಡಿರ್ತಕ್ಕಂತಹ ಒಂದು ಲೋಹವಾಗಿತ್ತು. ಆ ಲೋಹವನ್ನೇ ನಾವು ಕಂಚು ಅಂತ ಕರಿತಿದ್ವಿ. ಆ ಒಂದು ಕಂಚು ಅಲ್ಲಿ ಕಂಡು ಬರೋದ್ರಿಂದ ಕಂಚಿನ ಯುಗ ಅಂತ ಹೇಳ್ತಿದ್ವಿ. ಸರಿ, ನೆನ್ಪಿಟ್ಕೊಳ್ಳಿ, ಯಾವುದು? ಕಂಚಿನ ಯುಗ ಅಂತ ಹೇಳ್ತೀವಿ. ಸೊ ಯಾವುದು? ತವರವನ್ನು ಎಲ್ಲಿಂದ ಆಮದು ಮಾಡ್ಕೊಳ್ತಾ ಇದ್ರು ಅಂದರೆ ಇರಾನ್ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ರು. ಸರಿನಾ? ಆ್ಯಂಡ್ ದೆನ್ ಲೆಡ್ ಅನ್ನು ಸಹ ಅದೇ ಒಂದು ಇರಾನ್ ದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ರು. ಲೆಡ್ ಬರಿತಾ ಇದ್ರ ಸರ್? ಲೆಡ್ಡಿಂದ ಎದಕ್ಕೆ ಆಮದು ಮಾಡ್ಕೊಳ್ತಿದ್ರು ಗೊತ್ತಿಲ್ಲ, ಬಟ್ ಆಮದನ್ನು ಮಾಡ್ಕೊಳ್ತಿದ್ರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೈಲ್ವೆ ಸ್ಲೀಪರ್ಗಳನ್ನು ತಯಾರಿಸಲು ಈ ಕೆಳಗಿನ ಯಾವ ಮರವನ್ನು ಬಳಸಲಾಗ್ತದೆ ಅಂತ ಕೇಳಿದಾನೆ. ರೈಲ್ವೆ ಸ್ಲೀಪರ್ಗಳು, ಕೆಲವೊಬ್ಬರಿಗೆ ರೈಲ್ವೆ ಸ್ಲೀಪರ್ಗಳು ಅಂತಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸ್ಲೀಪರ್ಗಳು ಅಂತಂದರೆ ಏನಂತ ಹೇಳ್ತೀವಿ? ಆ ಹಳಿಯಲ್ಲಿ ಅಡ್ಡ ಹಾಕಿರ್ತಾರಲ್ವ, ಇವಾಗೆಲ್ಲ ಸಿಮೆಂಟ್ ಕಂಬಗಳು ಹಾಕಿರ್ತಾರೆ ಅಲ್ವಾ? ಸೊ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ಲೀಪರ್ಗಳು ಅಂತ ಕರಿತೀವಿ. ಸರಿನಾ? ಆ ಒಂದು ಸ್ಲೀಪರ್ಗಳನ್ನು ಯಾವ ಮರದಿಂದ ಮಾಡಲ್ಪಟ್ಟಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಯಾವುದು? ಆಪ್ಷನ್ ಎ ಸ್ಟ್ರೂಸ್ ಅಂತ ಕೊಟ್ಟಿದ್ದಾನೆ. ಸ್ಟ್ರೂಸ್ ಏನಿದೆ ಅಲ್ವಾ, ಈ ಟಂಡ್ರಾ ಮತ್ತು ಟೈಗಾ ಪ್ರದೇಶದಲ್ಲಿ ಬೆಳೆಯತಕ್ಕಂತಹ ಒಂದು ಮರವಾಗಿದೆ. ಆ್ಯಂಡ್ ದೆನ್ ನೀಲಿ ಪೈನ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ವಾಲ್ನಟ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ವಿಲೋ ಅಂತ ಕೊಟ್ಟಿದ್ದಾನೆ. ವಿಲೋ ಬ್ಯಾಟ್ ಮಾಡ್ತಾರೆ ನೋಡಿ. ಈ ಬ್ಯಾಟನ್ನು ಯಾವ ಒಂದು ಮರದಿಂದ ಮಾಡ್ತಾರೆ ಅಂತ ಕೇಳ್ತಾನೆ. ಬ್ಯಾಟನ್ನು, ಕ್ರಿಕೆಟ್ ಬ್ಯಾಟ್ಗಳನ್ನು ಈ ವಿಲೋ ಎಂಬ ಮರದಿಂದ ಮಾಡಲ್ಪಡ್ತಾರೆ. ಸರಿನಾ? ಯಾವುದು? ವಿಲೋ ಬ್ಯಾಟು, ವಿಲೋ ಕಂಪ್ನಿ ಬ್ಯಾಟ್ ಅಂತ ಕೂಡ ನಿಮಗೆ ಸಿಗ್ತವೆ. ಸೊ ಆ ವಿಲೋ ಏನಿದೆ ಅಲ್ವಾ ಅದೊಂದು ವುಡ್ನ ನೇಮ್ ಆಗಿದೆ, ಒಂದು ಮರದ ನೇಮ್ ಆಗಿದೆ. ಆ್ಯಂಡ್ ದೆನ್ ವಾಲ್ನಟ್ ಅನ್ನೋದು ಇವಾಗ ತಂಬೂರಿ ಎಲ್ಲ ಬರ್ತಾವಲ್ವಾ, ಆ ತಂಬೂರಿ ಆಗಿರಲಿ ಆ್ಯಂಡ್ ದೆನ್ ಈ ವಾದ್ಯಗಳ ಎಲ್ಲ ಕಟ್ಟಿಗೆಗಳೇನಿದಾವಲ್ವಾ ಈ ಒಂದು ವಾಲ್ನಟ್ ಮರದಿಂದನೇ ಮಾಡಿರ್ತಾರೆ ಅದನ್ನು. ಓಕೆ, ಬಟ್ ಇಲ್ಲಿ ಏನು ಕೇಳಿದ್ದಾನೆ? ರೈಲ್ವೆ ಸ್ಲೀಪರ್ಗಳ ಅಂತ ಕೇಳಿದರೆ ರೈಲ್ವೆ ಸ್ಲೀಪರ್ಗಳನ್ನು ತಯಾರಿಸಲು ಬಳಸ್ತಕ್ಕಂತಹ ಒಂದು ಮರ ಯಾವುದು ಅಂದರೆ ನೀಲಿ ಪೈನ್ ಅಂತ ಹೇಳ್ತೀವಿ, ಬ್ಲೂ ಪೈನ್ ಅಂತ ಹೇಳ್ತೀವಿ. ಓಕೆ ಸರ್, ನಾನು ಸಾಲ್ ಮರ ಓದಿದ್ದೆ ಸರ್. ಸಾಲ್ ಮರ, ಹೌದು, ನೀವು ಸಾಲ್ ಮರ ಓದಿದ್ರೆ ಆಪ್ಷನಲ್ಲಿ ಸಾಲ್ ಕೊಟ್ಟಿದ್ದಾನ? ಇಲ್ಲ ಅಲ್ವಾ? ಸೊ ಆಪ್ಷನಲ್ಲಿ ಸಾಲ್ ಕೊಟ್ಟಿದ್ರೆ ಸಾಲ್ ಮರ ರೈಟ್. ಬಟ್ ಆಪ್ಷನಲ್ಲಿ ಸಾಲ್ ಮರ ಕೊಟ್ಟಿರಲಿಲ್ಲ ಅಂದರೆ ನೀಲಿ ಪೈನ್ ಅನ್ನೋದು ರೈಟ್ ಆಗುತ್ತೆ. ಸರಿನಾ? ಇನ್ನೊಂದು ನಿಮಗೆ ಲಾಸ್ಟ್ ಯಾವ ಎಕ್ಸಾಮಲ್ಲಿ ಎಕ್ಸಾಕ್ಟ್ ನೆನಪಿಲ್ಲ, ಬಟ್ ಈ ಸಾಲ್ ಮರದ ವೈಜ್ಞಾನಿಕ ಹೆಸರನ್ನು ಕೇಳಿದ್ದ. ಮೀನ್ಸ್ ಪ್ರಶ್ನೆ ಏನು ಕೇಳಿದ್ದ ಅಂದರೆ ರೈಲ್ವೆ ಸ್ಲೀಪರ್ಗಳನ್ನು ತಯಾರಿಸಲು ಈ ಕೆಳಗಿನ ಯಾವ ಮರವನ್ನು ಬಳಸಲಾಗ್ತದೆ ಅಂತ ಕೊಟ್ಟು ನೀಲಿ ಪೈನೂ ಕೂಡ ಅಲ್ಲಿಲ್ಲ ಆಪ್ಷನಲ್ಲಿ. ಆ್ಯಂಡ್ ದೆನ್ ನಿಮಗೆ ನೀವು ಹೇಳಿರ್ತಕ್ಕಂಥ ಸಾಲ್ ಮರವೂ ಕೂಡ ಇಲ್ಲ. ಆಪ್ಷನ್ ಏನಿದೆ ಅಂತಂದರೆ ಅಲ್ಲಿ ಶೌರ್ಯ ಏನಂತ ಕೊಟ್ಟಿದ್ದಾನೆ? ಶೌರ್ಯ
ರೋಬೋಸ್ಟಾ ಅಂತ ಕೊಟ್ಟಿದ್ದಾನೆ ಸರಿನಾ. ಏನು ರೋಬೋಸ್ಟಾ. ಈ ವಾಟ್ ಯು ಮೀನ್ ಬೈ ಶೋರಿಯಾ ರೋಬೋಸ್ಟಾ ಸರ್? ಶೋರಿಯಾ ರೋಬೋಸ್ಟಾ ಅಂತಂದ್ರೆ ಏನಿಲ್ಲ, ಸಾಲ್ಮರನೇ. ಯಾಕೆಂದರೆ ಈ ಸಾಲ್ಮರದ ಒಂದು ವೈಜ್ಞಾನಿಕ ಹೆಸರು ಏನಂತಂದರೆ ಶೋರಿಯಾ ರೋಬೋಸ್ಟಾ ಸರಿನಾ. ಸೊ ನಿಮ್ಮ ಹತ್ರ ಯಾವುದಾದ್ರು ಒಂದು GK ಬುಕ್ ಇರುತ್ತೆ, ಇಲ್ಲ ಅಂತಂದರೆ ನಿಮ್ಮ ನೋಟ್ಸ್ ಇರುತ್ತೆ, ಅಲ್ಲಿ ಇದನ್ನು ಹೈಲೈಟ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಮೀನ್ಸ್ ಈ ಒಂದು ಟಾಪಿಕ್, ಈ ಒಂದು ಕ್ವಶನ್ ನಿಮಗೆ ಇದ್ದೇ ಇರುತ್ತೆ. ರೈಲ್ವೆ ಅಂತ ಬಂದರೆ ಅದರ ಗೇಜ್ ಎಷ್ಟಿದ್ದಾವೆ, ಎಷ್ಟು 1.676, ಇಲ್ಲಾಂತಂದರೆ 1 ಮೀಟ್ರ್ ಇರೋದು, ಇಲ್ಲಾಂದರೆ 0.67 ಮೀಟ್ರ್ ಇರೋದು, ಇಲ್ಲಾಂದರೆ 0.7 ಇರೋದು. ಸೊ ಆ ರೀತಿ ನಿಮಗೆ ಇರುತ್ತೆ. ಸೊ ಅಲ್ಲಿ ಒಂದು ಹೈಲೈಟ್ ಮಾಡ್ಕೊಂಡು ಇದನ್ನು ಬರ್ಕೊಳ್ಳಿ ಸರಿನಾ. ಯಾಕಂದರೆ ಇಂಪಾರ್ಟೆಂಟ್ ಇದೆ ಪ್ರಶ್ನೆ ಯಾವುದು, ಶೋರಿಯಾ ರೋಬೋಸ್ಟಾ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಸೂರಿ ಪ್ರವಾಸಿ ಸ್ಥಳ ಎಲ್ಲಿದೆ ಅಂತ ಕೇಳಿದ್ದೇನೆ. ಮಧ್ಯ ಹಿಮಾಲಯ, ಗ್ರೇಟರ್ ಹಿಮಾಲಯ, ಕಾಶ್ಮೀರ ಮತ್ತು ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಈ ಮಸೂರಿ ಆಗಿರಲಿ, ಡೆಹ್ರಾಡೂನ್ ಆಗಿರಲಿ, ಇವೆಲ್ಲವೂ ಕೂಡ ಕಂಡುಬರೋದಿಲ್ಲ ಅಂತಂದರೆ ನಿಮಗೆ ಈ ಮಧ್ಯ ಹಿಮಾಲಯದಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ಗ್ರೇಟರ್ ಹಿಮಾಲಯದಲ್ಲಿ ಏನೇನು ಕಂಡುಬರ್ತವೆ? ಗ್ರೇಟರ್ ಹಿಮಾಲಯದಲ್ಲಿ ಈ ಬದ್ರಿನಾಥ, ಕೇದಾರನಾಥ ಏನಿದೆ ಅಲ್ವಾ, ಅವೆರಡೂ ಕೂಡ ಈ ಸ್ಥಳಗಳು, ಧಾರ್ಮಿಕ ಸ್ಥಳಗಳು ಈ ಗ್ರೇಟರ್ ಹಿಮಾಲಯದಲ್ಲಿ ಕಂಡುಬರ್ತವೆ. ಆ್ಯಂಡ್ ದೆನ್ ಮೌಂಟ್ ಎವರೆಸ್ಟ್, ಅದು ಕೂಡ ಗ್ರೇಟರ್ ಹಿಮಾಲಯದಲ್ಲಿ ಕಂಡುಬರುತ್ತೆ. ಈ ಕಾಶ್ಮೀರ ಹಿಮಾಲಯದಲ್ಲಿ ಏನು ಕಂಡುಬರುತ್ತೆ? ವೈಷ್ಣೋದೇವಿ ಟೆಂಪಲ್ ಇದೆ ಅಲ್ವಾ, ಆ ವೈಷ್ಣೋದೇವಿ ಟೆಂಪಲ್ ಯಾವ ಒಂದು ಹಿಮಾಲಯದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ, ಕಾಶ್ಮೀರ ಹಿಮಾಲಯದಲ್ಲಿ ಅದು ಕಂಡುಬರ್ತಾ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪಂಚನಾಡಿನ ಭಾಗವಲ್ಲ ಅಂತ ಕೇಳಿದ್ದಾನೆ. ಪಂಚನದಿಗಳು ಯಾವುದೇ ಇದಾವೆ? ಮೊದಲು ಪಂಚನದಿಗಳು ಯಾವುದೇ ಇದಾವೆ ಅಂದರೆ JCBRS ಅಂತ ಹೇಳ್ತೀವಿ ಸರ್. ಏನು JCBRS? ವಾಟ್ ಯು ಮೀನ್ ಬೈ JCB? J ಅಂದರೆ ಜೀಲಮು, C ಅಂದರೆ ಚಿನಾಬು, B ಅಂದರೆ ಬಿಯಾಸು, R ಅಂದರೆ ರಾವಿ, S ಅಂದರೆ ಸಟ್ಲೇಜ್. ಸೊ ಇಲ್ಲಿ ಸಟ್ಲೇಜ್ ಇದೆ, ಬಿಯಾಸ್ ಇದೆ, ಬ್ಯಾಸ್ ಮೀನ್ಸ್ ಬಿಯಾಸ್ ಇದೆ, ಆ್ಯಂಡ್ ದೆನ್ ರಾವಿ ಇದೆ, ಸಿಂಧು ಎಲ್ಲ ಇದಕ್ಕೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಸಿಂಧು ಅಂತ ಆಗುತ್ತೆ ಸರಿನಾ. ಸೊ ಇಲ್ಲಿ ಪಂಚನದಿಗಳ ಒಂದು ಭಾಗವಲ್ಲ, ಪಂಚನಾಡಿನ ಭಾಗವಲ್ಲ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪೊಲಿಟಿ 5 ಪ್ರಶ್ನೆಗಳನ್ನ ನೋಡ್ಕೊಳ್ಳೋಣ, ಈ ಒಂದು ಕ್ಲಾಸ್ನ ಮುಗಿಸೋಣ. ಓಕೆ, ಏನಿದೆ ಮೊದಲ ಪ್ರಶ್ನೆ, ಮೊದಲ ಹಿಂದುಳಿದ ವರ್ಗಗಳ ಆಯೋಗವನ್ನು ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾನೆ ಸರಿನಾ. ಮೊದಲ ಹಿಂದುಳಿದ ವರ್ಗಗಳ ಅಧ್ಯಕ್ಷತೆಯನ್ನು ಮೀನ್ಸ್ ಆಯೋಗವನ್ನು ಯಾರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ ಎ ಕಾಕಾ ಕಾಲೇಲ್ಕರ್, ಆಪ್ಷನ್ ಬಿ ಬಿಂದೇಶ್ವರಿ ಪ್ರಸಾದ್ ಮಂಡಲ್, ಆಪ್ಷನ್ ಸಿ ಏನಿದೆ ಅಂತಂದರೆ ರಾಜೇಂದ್ರ ಪ್ರಸಾದ್ ಅಂತ ಕೊಟ್ಟಿದ್ದಾನೆ, ಹಾಗೆ ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ LM ಸಿಂಘ್ವಿ ಅಂತ ಕೊಟ್ಟಿದ್ದಾನೆ ಸರಿನಾ. ಈ ಸಿಂಘ್ವಿ ಎದಕ್ಕೆ ಸಂಬಂಧಪಟ್ಟಿದೆ? ಪಂಚಾಯತಿಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಾಕಾ ಕಾಲೇಲ್ಕರ್ ಅಂತ ಹೇಳ್ತೀವಿ ಸರಿನಾ. ಕಾಕಾ ಕಾಲೇಲ್ಕರ್ ಆಯೋಗ ಯಾವಾಗ ಬರ್ತದೆ ಅಂದರೆ 1955ರಲ್ಲಿ ಬರುತ್ತೆ ಇದು. ಆ್ಯಂಡ್ ದೆನ್ ಈ ಬಿಂದೇಶ್ವರ BP ಮಂಡಲ್ ಇದೆ ಅಲ್ವಾ, ಈ BP ಮಂಡಲ್ ಆಯೋಗವು ಕೂಡ ಸಂಬಂಧಿಸಿರೋದು ಇದೇ ಒಂದು ಹಿಂದುಳಿದ ವರ್ಗಗಳ ಆಯೋಗಕ್ಕೆ. ಯಾವಾಗ ಬಂದಿದೆ ಅಂದರೆ ಇದು 1972ರಲ್ಲಿ ಬಂದಿದೆ ಸರಿನಾ. ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಯಾವ ವಿಧಿಯಡಿಯಲ್ಲಿ ವಿಧಾನ ಪರಿಷತ್ತನ್ನು ರಚಿಸಲಾಗಿದೆ ಅಂತ ಕೇಳಿದ್ರೆ, ವಿಧಾನ ಪರಿಷತ್ತನ್ನು ರಚನೆ ಯಾವ ವಿಧಿಯಡಿಯಲ್ಲಿ ಮಾಡ್ತಾರೆ ಹೇಳ್ಬೋದಾ? ಆಪ್ಷನ್ ಎ ಲೇಖನ 164, ಆಪ್ಷನ್ ಬಿ ಲೇಖನ 169, ಆಪ್ಷನ್ ಸಿ 170, ಆಪ್ಷನ್ ಡಿ 171 ಅಂತ ಇದೆ. ಯಾವುದು ಹೇಳಿ, ಹೇಳ್ಬೋದಾ? ಆಪ್ಷನ್ ಡಿ ಅಂತ ಯಾರ್ಯಾರು ಅಂದ್ಕೊಳ್ತಿದ್ದೀರಾ? ರಾಂಗ್. ವಿಧಾನ ಪರಿಷತ್ತಿನ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 171. ಓಕೆ, ಆ್ಯಂಡ್ ದೆನ್ ಈ ವಿಧಾನಸಭೆಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 170. ಬಟ್ ವಿಧಾನ ಪರಿಷತ್ತಿನ ರಚನೆ ಮತ್ತು ರದ್ದತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 169. ಓಕೆ, ವಿಧಾನ ಪರಿಷತ್ನ ರಚನೆ ಮತ್ತು ರದ್ದತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ 169 ಅಂತ. ಓಕೆ, ಆ್ಯಂಡ್ ದೆನ್ CM ಬಗ್ಗೆ ಹೇಳ್ತಕ್ಕಂಥ ವಿಧಿ ಮೀನ್ಸ್ CMನ ಒಂದು ಸ್ಥಾನದ ಬಗ್ಗೆ, ಹಾಗೆ ಅವರ ನೇಮಕಾತಿಯ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು 164ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ವಿಧಾನ ಪರಿಷತ್ತು ಟೋಟಲಿ ಎಷ್ಟು ರಾಜ್ಯಗಳಿದ್ದಾವೆ? 6 ರಾಜ್ಯಗಳಲ್ಲಿದ್ದಾವೆ. ಯಾವುದೇ ರಾಜ್ಯ? ನಮ್ಮ ಕರ್ನಾಟಕದ ಬಾಯಿ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇಲ್ಲಿ ಆಂಧ್ರ ಪ್ರದೇಶ ಚೋಟಾಬಾಯಿ ತೆಲಂಗಾಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಲ್ಲಿ ಬಿಹಾರದ ಬಡಾಬಾಯಿ UP ಅಂತ ಹೇಳ್ತೀವಿ ಸರಿನಾ. 2, 4, 6 ಮ್ಯಾಪ್ ಪ್ರಕಾರ ಹಾಕಿದ್ದೀನಿ ಅಲ್ಲಿ. ಓಕೆ, ಮೀನ್ಸ್ ಇನ್ವಿಜುವಲ್ ಮ್ಯಾಪ್. ಸೊ ಈ 6 ರಾಜ್ಯಗಳನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಜಮ್ಮು ಕಾಶ್ಮೀರದಲ್ಲಿ ಕೂಡ ಈ ವಿಧಾನ ಪರಿಷತ್ತು ಕಂಡು ಬರ್ತಾ ಇತ್ತು. ಓಕೆ, ಆ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂತಹ ವಿಧಾನ ಪರಿಷತ್ತನ್ನು 2019ರಲ್ಲಿ ರದ್ದು ಮಾಡಲಾಗಿದೆ. ಓಕೆ, ಯಾವಾಗ 2019ರಲ್ಲಿ ರದ್ದು ಮಾಡಲಾಗಿದೆ. ಸೊ ಇವಾಗ ನೆಕ್ಸ್ಟ್ ನಮಗೆ ವಿಧಾನ ಪರಿಷತ್ ಬೇಕು ಅಂತ ಯಾವ ರಾಜ್ಯದವ್ರು ಮನವಿ ಮಾಡ್ತಾ ಇದ್ದಾರೆ ಅಂದರೆ, ರಿಕ್ವೆಸ್ಟ್ ಬರೆದು ಕೊಟ್ಟಿದ್ದಾರೆ ಅಂತಂದರೆ ವೆಸ್ಟ್ ಬೆಂಗಾಲ್ದವರು. ಓಕೆ, ವೆಸ್ಟ್ ಬೆಂಗಾಲ್ ಅವ್ರು ಕೊಟ್ಟಿದ್ದಾರೆ, ನಮಗೆ ಬೇಡಪ್ಪ ಇರೋದನ್ನ ತೊಗೊಂಡು ಹೋಗಿ ಅಂತ. ಯಾವ 6 ರಾಜ್ಯಗಳಲ್ಲಿ ಒಂದು ರಾಜ್ಯ ಹೇಳ್ತಾ ಇದೆ ಅಂದರೆ ಆಂಧ್ರ ಪ್ರದೇಶದವರು ಹೇಳ್ತಾ ಇದ್ದಾರೆ ನಮಗೆ ವಿಧಾನ ಪರಿಷತ್ ಬೇಡ ಅಂತ ಸರಿನಾ. ಸೊ ಆಲ್ರೆಡಿ ಅವರು ರಿಕ್ವೆಸ್ಟ್ ಕೊಟ್ಟು 2 ವರ್ಷ ಆಯಿತು, ಬಟ್ ಇಲ್ಲಿವರೆಗೂ ಕೂಡ ಅವ್ರದ್ದು ವಿಧಾನ ಪರಿಷತ್ ಕ್ಯಾನ್ಸಲ್ ಆಗಿಲ್ಲ. ಓಕೆ, ಅವರು ಬರೆದು ಕೊಟ್ಟು 2 ವರ್ಷ ಆಯಿತು, ಬಟ್ ಅಲ್ಲಿ ಇಲ್ಲಿವರೆಗೂ ವಿಧಾನ ಪರಿಷತ್ ರಚನೆ ಆಗಿಲ್ಲ. ಓಕೆ, ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಷ್ಟ್ರಪತಿಗಳ ಅಧಿಕಾರಾವಧಿಯನ್ನು ಯಾವ ಲೇಖನದಲ್ಲಿ ವಿವರಿಸಲಾಗಿದೆ ಅಂತ ಹೇಳಿದಾನೆ. ಮೀನ್ಸ್ ಅಧಿಕಾರಾವಧಿ 5 ವರ್ಷ ಇರ್ತಾರಲ್ವ, 5 ವರ್ಷ ಇರ್ತಾರೆ ಅಂತ ಅವರ ಟೆನ್ಯೂರನ್ನು ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳಿದಾನೆ. 58ನೇ ವಿಧಿಯ 58ನೇ ವಿಧಿಯಲ್ಲಿ ಅವರಿಗೆ ಅರ್ಹತೆಯ ಬಗ್ಗೆ ಹೇಳಿದೆ ಸರಿನಾ. ಅವ್ರ ಅರ್ಹತೆ ಇದು ಇರಬೇಕು, ಭಾರತದ ನಾಗರಿಕ ಆಗಿರಬೇಕು, ಮತ್ತು ಭಾರತದಲ್ಲಿ ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿ ಆತ ಇರಬಾರ್ದು. ಆ್ಯಂಡ್ ದೆನ್ ಆತ ಫಸ್ಟ್ ಆಫ್ ಆಲ್ ಹುಚ್ಚಾಗಿರಬಾರ್ದು, ದಿವಾಳಿಕೋರ ಆಗಿರಬಾರ್ದು ಸರಿನಾ. ಸೊ ಅವನೇ ದಿವಾಳಿಕೋರ ಆಗಿದ್ದರೆ ದೇಶವನ್ನು ಮತ್ತೆಷ್ಟು ಹೆಚ್ಚಿಗೆ ದಿವಾಳಿ ಮಾಡಿಸ್ತಾನೆ ಅಂತ ಸರಿನಾ. ಸೊ ಆ ರೀತಿ ಎಲ್ಲ ಅರ್ಹತೆಗಳನ್ನು ಹೇಳಿರ್ತಕ್ಕಂಥ ವಿಧಿ ಯಾವುದಂದರೆ 58ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 56ನೇ ವಿಧಿಯಲ್ಲಿ ಏನಂತ ಹೇಳಿದೆ? 56ನೇ ವಿಧಿಯಲ್ಲಿ ಇವರ ಟೆನ್ಯೂರ್ ಬಗ್ಗೆ ಹೇಳಿದೆ ಸರಿನಾ. ಎಷ್ಟು? 5 ವರ್ಷ ಅಂತ ಹೇಳಿದೆ. ಯಾವ ವಿಧಿಯಲ್ಲಿ? 56ನೇ ವಿಧಿಯಲ್ಲಿ. ಆ್ಯಂಡ್ ದೆನ್ 54ನೇ ವಿಧಿಯಲ್ಲಿ ಏನಂತ ಹೇಳಿದೆ? ಕೊಲಿಜಿಯಂ ಸಮಿತಿ
ಸಾರಿ ಕಾಲೇಜ್ ಮೀನ್ಸ್ ಅವರ ಒಂದು ಎಲೆಕ್ಷನ್ ಪದ್ಧತಿಯ ಬಗ್ಗೆ ಹೇಳುತ್ತೆ. ಮೀನ್ಸ್ ಎಲೆಕ್ಷನಲ್ಲಿ ಯಾರ್ಯಾರು ಓಟ್ ಹಾಕಬೇಕು, ಯಾರ್ಯಾರು ಓಟ್ ಹಾಕಬಾರ್ದು, ಅವರ ಒಂದು ಎಲೆಕ್ಷನ್ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು, ಎಲೆಕ್ಷನ್ನ ವಿಧಿವಿಧಾನದ ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು ಅಂದರೆ 54ನೇ ವಿಧಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅವರ ಕಾರ್ಯಕಾಲಿಕೆಯ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 53ನೇದು ಅಂತ ಹೇಳ್ತೀವಿ. ಸರ್ ಅವರ ಕಾರ್ಯಗಳ ಬಗ್ಗೆ ಹೇಳ್ತಕ್ಕಂಥ ವಿಧಿ. ಆ್ಯಂಡ್ ದೆನ್ ಈ ರಾಷ್ಟ್ರಪತಿಗಳು ಅಂತ ಬಂದರೆ ನಿಮಗೆ ಮತ್ತೆ ಆರ್ಟಿಕಲ್ ಗೊತ್ತಿರಬೇಕು, ಯಾವುದು 72ನೇ ಆರ್ಟಿಕಲ್, 108ನೇ ಆರ್ಟಿಕಲ್. ಸರ್ ಇದು ಇಂಪಾರ್ಟೆಂಟ್ ಇದೆ. 72ನೇ ಆರ್ಟಿಕಲ್ ಏನಂತ ಹೇಳ್ತೆ ಅಂದರೆ ಈ ಅಪರಾಧಿಗಳ ಕ್ಷಮಾಪಣೆಯ ಬಗ್ಗೆ ಹೇಳುತ್ತೆ. ಸರಿನಾ, ಕ್ಷಮಾದಾನ ನೀಡೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 108ನೇದು ಜಂಟಿ ಅಧಿವೇಶನವನ್ನು ಕರೆಯೋದ್ರ ಬಗ್ಗೆ ಹೇಳುತ್ತೆ. ಆ್ಯಂಡ್ ದೆನ್ 87ರ ಬಗ್ಗೆ ಹೇಳುತ್ತೆ, ವಿಶೇಷ ಭಾಷಣದ ಬಗ್ಗೆ ಹೇಳುತ್ತೆ. ಸರಿಯಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂತಹ ದೇಶ ಯಾವುದು ಅಂತ ಕೇಳಿದ್ದಾನೆ. ಸರಿನಾ, ಯಾವುದು? ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾನೆ. ಯಾವುದಿದೆ? ಆಪ್ಷನ್ ಸಿ ಅಮೇರಿಕಾ ಅಂತ ಹೇಳ್ತೀವಿ. ಟೋಟಲಿ ಆರ್ಟಿಕಲ್ಗಳು ಎಷ್ಟಿದಾವೆ ಗೊತ್ತಾ? ಇವ್ರ ಸಂವಿಧಾನದಲ್ಲಿ 7 ಮಾತ್ರ ಇದ್ದಾವೆ. 7ನೇ ಅವತಾರ ಯಾವುದು? ರಾಮನ ಅವತಾರ. ಓಕೆ, ನೆನಪಿದೆ ಅಲ್ವಾ? ಅದಕ್ಕೆ ಕೇಳಿದೆ ಅಷ್ಟೇ. ಸೊ 7 ಆರ್ಟಿಕಲ್ಗಳು ಮಾತ್ರ ಹೊಂದಿರತಕ್ಕಂತಹ ವಿಶ್ವದ ಅತ್ಯಂತ ಚಿಕ್ಕ ಸಂವಿಧಾನ ಯಾವುದು ಅಂದರೆ ಅಮೇರಿಕಾ ಸಂವಿಧಾನ. ನಮ್ಮಿಂದ ಕಲ್ಕೊಳ್ಬೇಕಲ್ವಾ? ನಮ್ಮನ್ನು ನೋಡಿ 395 ಇದ್ದಾವೆ. ನ್ಯಾಯ ಎಷ್ಟು ಬೇಗ ಸಿಗುತ್ತೆ ನಮ್ಮದು 395 ಇಟ್ಕೊಂಡು? ಎಷ್ಟು ಬೇಗ ಅನ್ಯಾಯಿಗಳಿಗೆ ಅವರಿಗೆ ಜೈಲು ಶಿಕ್ಷೆ ಆಗುತ್ತೆ, ಎಷ್ಟು ಬೇಗ ರೇಪಿಸ್ಟ್ಗಳಿಗೆ ಜೈಲು ಶಿಕ್ಷೆ ಆಗುತ್ತೆ. ಸರಿನಾ, ಎಷ್ಟು ಜನ ಇವರು ರಾಜಕಾರಣಿಗಳು ಮೋಸ ಮಾಡಿ ಗೆದ್ದು ಬಂದಿರತಕ್ಕಂಥವ್ರಿಗೆ ಅವ್ರಿಗೆ ಎಷ್ಟು ಬೇಗ ನಾವು ಜೈಲಲ್ಲಿ ಓಡಿಸ್ಬಿಡ್ತೀವಿ. ಸೊ ನಮ್ಮನ್ನು ನೋಡಿ ಕಲಿಬೇಕು ಇವರು ಅಮೆರಿಕಾದವ್ರು. 7 ಇಟ್ಕೊಂಡು ಏನು ಮಾಡ್ತಾರೆ, ಏನೋ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ನಮ್ಮ ನೋಡಿ ಕಲಿಯೋದು ಜಾಸ್ತಿ ಇದೆ ಅಮೆರಿಕಾದವರಿಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. 7 ಅನ್ನೋದು ಏನಿದೆ ಅಲ್ವಾ, ಇದನ್ನು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ 7ನ ನಂಬರ್ ಕೇಳಿದ್ದಾನೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ, ಒಂದರಲ್ಲಿ ಕೇಳಿದ್ದಾನೆ. ಮೀನ್ಸ್ ಯಾಕಂದರೆ ಚಿಕ್ಕ ಸಂವಿಧಾನ ಇದೆ ಅಲ್ವಾ, ಚಿಕ್ಕ ಸಂವಿಧಾನದ ನಂಬರ್ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ದೆನ್ ದೊಡ್ಡ ಸಂವಿಧಾನದ ಅದು ನಂಬರು ನಿಮ್ಗೆ ಗೊತ್ತಿರಬೇಕು. ಯಾಕೆಂದರೆ 395 ನಮ್ಮದೇ ದೊಡ್ಡದಿದೆ. ಸೊ ಪ್ರಸ್ತುತ ಎಷ್ಟು ಅಂತಂದರೆ 470ಕ್ಕಿಂತ ಜಾಸ್ತಿ ಇದೆ. ಬಟ್ 395 ಅಫಿಷಿಯಲ್ ನಂಬರೇ ಇಟ್ಕೊಂಡ್ರೆ ನಾವು ಈ 395ಕ್ಕೆ ಯಾರೂ ಕೂಡ ಮ್ಯಾಚ್ ಮಾಡಿಲ್ಲ ಇಲ್ಲಿವರೆಗೂ. ನಮ್ಮದೇ ಹೈಯೆಸ್ಟಲ್ಲಿದೆ. ಓಕೆ, ಅತಿ ಹೆಚ್ಚು ಆರ್ಟಿಕಲ್ ಕಂಡು ಬರ್ತಕ್ಕಂಥ ಒಂದು ಸಂವಿಧಾನ ಇದು ಅಂದರೆ ನಮ್ಮ ಭಾರತೀಯ ಸಂವಿಧಾನ ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಜಾರಿಗೆ ಬಂದಿರೋದು 1950 ಜನವರಿ 26 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದು ಅಂಗೀಕಾರಗೊಂಡಿರೋದು ಯಾವಾಗ? ನವೆಂಬರ್ 26, 1949 ಅಂತ ಹೇಳ್ತೀವಿ. ಸರಿ, ನಾನು ನೆನ್ಪಿಟ್ಕೊಳ್ಳಿ, ಇದನ್ನು ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನದ ಸಭೆಯಲ್ಲಿ ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಮಹಿಳಾ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 15, SC ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 26, ST ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ 33. ಆ್ಯಂಡ್ ದೆನ್ ಕರಡು ಸಮಿತಿಯಲ್ಲಿ ಇದ್ದಿರತಕ್ಕಂತಹ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 7 ಅಂತ ಹೇಳ್ತೀವಿ. ಸರಿನಾ, 4 ನೆನ್ಪಿಟ್ಕೊಳ್ಳಿ, 4 ಇಂಪಾರ್ಟೆಂಟ್ ಇದ್ದಾವೆ. ಯಾರು? ಮಹಿಳೆಯರು, SC, ST ಆ್ಯಂಡ್ ದೆನ್ ಈ ಕರಡು ಸಮಿತಿಯ ಸದಸ್ಯರು ಅಂತ ಹೇಳ್ತೀವಿ. ಸರಿನಾ, ಸೊ ಇದಾಗಿತ್ತು ಇಲ್ಲಿವರೆಗೆ SSC, MTS, HSL, GD ಹಾಗೆ ಡೆಲ್ಲಿ ಪೊಲೀಸ್ ಮತ್ತು RRB ಡಿ ಗ್ರೂಪ್ ಎಕ್ಸಾಮ್ಗಳಿಗೆ ಕೇಳಬಹುದಾದಂತಹ ಪ್ರಮುಖ GK ಪ್ರಶ್ನೆಗಳ ಒಂದು ಸರಣಿಯ 8ನೇ ಭಾಗ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೆ ಯಾರು ಆ 7 ವಿಡಿಯೋಗಳನ್ನು ನೋಡಿಲ್ಲ ಅಲ್ವಾ, ಇದೇ ಒಂದು ಸರಣಿಯ ಭಾಗವಾಗಿರ್ತಕ್ಕಂಥ 7 ವಿಡಿಯೋನ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಳ್ಬೋದು. ಸರಿನಾ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೇನೆ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೊ ಮಚ್.